ಹಲೋ ಗೈಸ್, ಹೊಸ ವೆಲ್ಕಮ್ ಇವತ್ತು. ಇವತ್ತು ನಾನು ಇದೊಂದು ಲಕ್ಕಿ ಬಗ್ಗೆ ಇದೆ. ಬಜಾಜ್ ಪಲ್ಸರ್ BS2 ಪವರ್ ಅಂತ ಇದೆ. ಇದೇ ಗೈಸ್ ಬಜಾಜ್ ಪಲ್ಸರ್ BS2 ಗಾಡಿಗೆ ಬ್ಯಾಟ್ರಿ ವರ್ಕ್ ಆಗ್ತಾರೆ. ಬ್ಯಾಟ್ರಿ ಹಾಕ್ತಾರೆ. ಈ ಕರೆಂಟ್ ಇಲ್ಲಿ ಬಂದಿರೋದು ಅಮನ್ ಅಮನ್ ಅಮ್ರಾನ್ ಬ್ಯಾಟ್ರಿ ಇದೆ. ಬೈಕಲ್ಲೆಲ್ಲ ಅಮ್ರಾನ್ ಬ್ಯಾಟ್ರಿ ಇದೆ. ಅಮ್ರಾನ್ ಬ್ಯಾಟ್ರಿನಾಗಿದೆ ಹೆಸರು ಇಪ್ಪತ್ತರಲ್ಲಿ ತೊಂದರೆ ಬಜೆಟ್ ಹೆಸರು 20 ಈ ಬ್ಯಾಟ್ರಿ ಒಂದಿನ ಕೆಲಸ ಮಾಡಿಲ್ಲ. ಬ್ಯಾಟ್ರಿ ಡಿಫೆಕ್ಟ್ ಸ್ಕ್ಯಾಮ್ ಅಂತ ನನಗೆ ಬ್ಯಾಟ್ರಿ ಶಾಪ್ ಸ್ಕ್ಯಾಮ್ ಇದೆ. ಬ್ಯಾಟ್ರಿ ಸ್ಕ್ಯಾಮ್ ಮಾಡ್ದವನು ಬೈ ಗಿವಿಂಗ್ ಅಮ್ರಾನ್ ಬ್ಯಾಟ್ರಿ. ಅದು ನಿಸರ್ ಆಮೇಲೆ ಬಿಡಲ್ಲಿ ಮಾತಾಡ್ತೀನಿ. ಫಸ್ಟಿಗೆ ನಮ್ಮ ಮನೆ ಹತ್ರನೇ ಒಂದು 3 ಶಾಪ್ ಎಕ್ಸೆಪ್ಟ್ ಬ್ಯಾಟ್ರಿ ಹತ್ರ ಶಾಪ್ಸ್ ಇದೆ ಅಂತೆ. ಅಲ್ಲಾಗ ಹೋಗ್ತಿದ್ದಕ್ಕೆ ಬಟ್ಟೆ ಹಾಕ್ಸ್ಬೇಕು. ಸೊ ಗಾಡಿ ನೋಡಿ, ಗಾಡಿಯಲ್ಲಿ ನೀವು ತೋರಿಸ್ತೀನಿ ನೋಡಿ. ಗಾಡಿಯಲ್ಲಿ ತೋರಿಸ್ತೀನಿ ನೋಡಿದೆ ಡೆಡ್ ಫುಲ್ ಬ್ಯಾಟ್ರಿ ಕನೆಕ್ಟೆಡ್ ಡೆಡ್ ಇಂಟೀರಿಯರ್ ವರ್ಕ್ ಸಬ್ಸ್ಟಾರ್ಟು ಬೇರೆ ಏನು ವರ್ಕಲ್ಲ ಗಾಡಿಗಳು. ಅಲ್ಲಿ ಎಲ್ಲರೂ ವೈರಿಂಗ್ ಕೆಲಸ ಮಾಡಿ ಬೈಕ್ ವೈರಿಂಗ್ ಕೆಲಸ ಮಾಡಿ ನಾನು ಹೆಲ್ಲೆಟ್ ಹಾಕಿ ಗಾಡಿ ಅದೇ ಇದೆ ಗಾಡಿ ಇದೆ. ಇದು ಪಲ್ಸರ್ ಗಾಡಿ. ಏನು ವರ್ಕ್ ಬ್ಯಾಟ್ರಿ ಹೋಗಿ ಬ್ಯಾಟ್ರಿ ಹೋಗಿ ಆದ್ಮೇಲೆ ಬ್ಯಾಟ್ರಿ ಇದೆ. ಗಾಡಿ ಏನು ಕೆಲಸ ಆಗಲ್ಲ ಬ್ಯಾಟ್ರಿ ಗಾಡಿದು. ಇದು ಬೈಸ್ಲಿ ಇಶ್ಯೂ. ಅದಕ್ಕೆ ಇದು ನಮಗೆ ಹೋಗ್ತಾಯಿದೆ. ಹಿಂಗೆ ಮನೆ ಹತ್ರ ನೋಡೋಣ ಒಂದು ಬ್ಲಾಗ್ ಮಾಡ್ತೀನಿ ಬಾಕಿ ಬಗ್ಗೆ ಇಶ್ಯೂಗೆ ನನಗೆ ಪಾಪ. ಹಲೋ ಗೈಸ್, ಹೊಸ ವೆಲ್ಕಮ್ ಇವತ್ತು. ನನ್ನ ಬೈಕ್ದು ಬ್ಯಾಟ್ರಿ ಏನೂ ಕೆಲಸ ಮಾಡ್ತಲ್ಲ. ಬೈಕ್ ಡಿಜಿಟಲ್ ಮೀಟರ್ ಇಂಡಿಕೇಟರ್ ಸ್ಟೇ ಲೈಟ್ ಏನೂ ಕೆಲಸ ಆಗ್ತಿಲ್ಲ. ಬ್ಯಾಟ್ರಿ ಡೆಡ್ ಆಗಿದೆ. ಬ್ಯಾಟ್ರಿ ಇಲ್ಲಿ ಬರುತ್ತೆ. ನನ್ನ ಬಜಾಜ್ ಪಲ್ಸರ್ ಬ್ಯಾಟ್ರಿ ಇಲ್ಲಿ ಬರುತ್ತೆ ಹೊಸ. ಇದು ನಾನು ಬ್ಯಾಟ್ರಿ ಶಾಪಲ್ಲಿ ನಂಗೆ ಸ್ಕ್ಯಾಮ್ ಇದೆ ಬ್ಯಾಟ್ರಿ ಶಾಪ್ ಸ್ಕ್ಯಾಮ್ ಬಂದ ನನಗೆ. ಏನಂದರೆ ಬ್ಯಾಟ್ರಿ ಶಾಪನ್ನು ಏನಂದ್ರೆ ನಾನು ಚೇಂಬರ್ ಕೊಯ್ದು ಮೊದಲು ಎಕ್ಸ್ರೇ ಯೂಸ್ ಮಾಡಿದ್ದು ಬ್ಯಾಟ್ರಿ 2005 ಎಕ್ಸ್ರೇ ಯೂಸ್ ಮಾಡಿ 5 ವರ್ಷ ಎಕ್ಸ್ರೇ ಯೂಸ್ ಮಾಡಿದ್ದೆ ಗಾಡಿಗೆ ನಾನು. ಅದಾದ್ಮೇಲೆ 2020 ಕೋವಿಡ್ ಟೈಮ್లో ಹೋಗಿ ಚೇಂಬರ್ಸ್ ಬ್ಯಾಟ್ರಿ ಚೇಂಬರ್ಸ್ ಅವನನ್ನ ನಮ್ಮ ಇದು ಉತ್ತರವನ್ನೇ ನೋಡಿದ್ದು ಬ್ಯಾಟ್ರಿ ಇದು. ಅವನನ್ನು ಮತ್ತೆ ಸ್ಕ್ಯಾಮ್ ಮಾಡಿದ್ರೆ ನನಗೆ ಬ್ಯಾಟ್ರಿ ಶಾಪನ್ನು ನನಗೆ ಅವನನ್ನು ನನಗೆ ನನಗೆ ಒಂದು ಸ್ವೀಟ್ ಟಾಕ್ಸ್ ಮಾಡ್ಬಿಟ್ಟು ನನ್ನ ಮುಂದೆ ಸ್ವೀಟ್ ಟಾಕ್ಸ್ ಮಾಡ್ಬಿಟ್ಟು ಏನಂದ್ರೆ ನನಗೆ ಏನಂದ್ರೆ ನನಗೆ ನೀವು ಎಕ್ಸೈಟ್ ತೊಗೊಂಬಿಡಿ. ಅವತ್ತು ಎಕ್ಸೈಟ್ ಸ್ಟಾಕ್ ಇಲ್ಲ. ನೀವು ಅಮೌಂಟ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಮತ್ತು 3 ವರ್ಷ ನಿಮಗೆ ಎಕ್ಸೈಟ್ ವಾರಂಟಿ ಕೊಡುತ್ತೆ. ಪ್ಲಸ್ ಒಂದು ಏನೋ ನಂಗೆ ಮಾತಾಡ ಓನರ್ ನಂಗೆ ಬ್ಯಾಟ್ರಿ ಶಾಪ್ ವರ್ಕರ್ ಏನೋ ಸ್ಕ್ಯಾಮ್ ಮಾತಾಡ ಅದಕ್ಕೆ ನಾನು ಅಮರಾನ್ ಅಂತ ತೊಗೊಂಡೆ. ಅಮರಾನ್ಗೆ ಇನ್ಸ್ಟಾಲ್ ಕೊಟ್ಟೆ. ಇನ್ಸ್ಟಾಲ್ ಮಾಡಿ ಗಾಡಿಗೆ ಇನ್ಸ್ಟಾಲ್ ಮಾಡಾದ್ಮೇಲೆ ಬ್ಯಾಟ್ರಿ ನೋಡ್ಕೊಳ್ಳಿ. ಬ್ಯಾಟ್ರಿ ಒಂದೊಂದು ಸಲ್ಫರ್ ವರ್ಕ್ ಆಗಲಿ. ಸಲ್ಫರ್ ಒಂದು ಬ್ಯಾಟ್ರಿಗೆ ಆಗ್ಬಿಟ್ಟು ಎಫ್ ಸಿ ಮಾಡಿಸ್ಬೇಕಿದೆ ಅಂತ ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ 2020 ಗಾಡಿಗೆ. ಅದಾದಮೇಲೆ ಒಂದಿನೂ ಗಾಡಿ ಸಲ್ಫರ್ ವರ್ಕ್ ಆಗ್ತಿಲ್ಲ. ಯಾವಾಗೂ ಎವ್ರಿ ಒನ್ಸಿನ್ ಅನ್ಕೊಳ್ಳಿ. ಎವ್ರಿ ಒನ್ಸಿನ್ 2 to 3 months ಬ್ಯಾಟ್ರಿ ಚಾರ್ಜ್ ಮಾಡಬೇಕಿತ್ತು. ಬ್ಯಾಟ್ರಿ ಗಾಡಿ ಚಾರ್ಜ್ ಮಾಡಬೇಕಿತ್ತು. ಅದಕ್ಕೆ ಬ್ಯಾಟ್ರಿ ವರ್ಕ್ ಆಗ್ತಿರಲಿಲ್ಲ. ಆ್ಯಂಡ್ ನನಗೆ ನಾನು ಅವನು ಗಾಡಿದು ವಾರಂಟಿ ಇದು ಬ್ಯಾಟ್ರಿ ವಾರಂಟಿ ಇದನ್ನು 3 years ವಾರಂಟಿ ಕೊಟ್ಟಿದ್ದೆ. ಬ್ಯಾಟ್ರಿ ವಾರಂಟಿ 48 months 48 ತಿಂಗಳು ಬ್ಯಾಟ್ರಿ ವಾರಂಟಿ ಇದೆ ಗಾಡಿ ಇತ್ತು. ಅವಾಗ ನಾನು ಇದಕ್ಕೆ ಎಫ್ ಸಿ ಮಾಡೋಕ್ಕೆ ರಿಪೇರ್ ಕೇಳಿದಾಗ ಒಂದೊಂದಾಗಿ ಅವ್ನು ಚೆಕ್ ಮಾಡಿದಾಗ ಏನಾದ್ರು ಮಲ್ಟಿಮೀಟರ್ ಚೆಕ್ ಮಾಡಿದಾಗ 12.7 ಬರುತ್ತೆ. 13 ಬರ್ಬೇಕು ಪಲ್ಸರ್ ಆನ್ ಮಾಡಿ ಸುತ್ತ ಆನ್ ಮಾಡಿ ಅಂದರೆ ಅವ್ನು ಚೆಕ್ ಮಾಡಿ ಕರೆಕ್ಟಾಗಿ ನಾನು ಅಂದ್ಬಿಟ್ಟು ನಂಗೆ ಅದು ರಿಪೇರ್ ಕೊಡಲಿಲ್ಲ ವಾರಂಟಿ ನನಗೆ. ಅದೆಲ್ಲರೂ ಅದನ್ನು ನಿಜ ಮಾಡ್ಕೊಟ್ಬಿಟ್ಟು ಎಫ್ ಸಿ ಗಾಡಿ ಹೋದ ಗಾಡಿ ಏನೋ ಇಶ್ಯೂ ಬರ್ತದ್ದು. ಬ್ಯಾಟ್ರಿ ಸರ್ ಇರೋದು ವಿಯರ್ ನಾಯ್ಸ್ ಬರ್ತದ್ದು. ಬ್ಯಾಟ್ರಿ ವಿಯರ್ ನಾಯ್ಸ್ ಬರ್ತದ್ದು ಇಂತಿಲ್ಲ ಬ್ಯಾಟ್ರಿ. ಆರಾಮ್ ಹಿಂಗೆಲ್ಲ ಎವ್ರಿಡೇ ನಿಜ ಆಗ್ತಾರೆ. ಇದಕ್ಕೆ ನಂಗೆ ಬಂದಿದ್ದು ನನಗೆ ಅದು ಸುಖ ಓದಕ್ಕೆ ಬಂದಿದ್ದೆ. ಬ್ಯಾಚ್ ನನಗೆ ಸುಖ ಕೊಟ್ಟಿಲ್ಲ. ಬ್ಯಾಚ್ ನನಗೆ ಅಮ್ಮನ ಬ್ಯಾಚ್ ಒಂದೇನೋ ತೊಂದರೆ ಕೊಟ್ಕೊಂಡು ಬರ್ತಿದ್ದೆ ಬ್ಯಾಚ್ ನನಗಿದು. ಆ್ಯಂಡ್ ಇದು ಇಶ್ಯೂ ನಂಗೆ ಬಂದದ್ದು. ಟೋಟಲಿ ನಾನು 5 years 5 ವರ್ಷ ಆಗಿದೆ. 2020, 2021, 2024 25 ಟೋಟಲಿ 5 ವರ್ಷ ಮೇಲೆ ಆಗಿದೆ ಗಾಡಿ ಬ್ಯಾಟ್ರಿ ಈಗ ಹೋಗ್ತಿದ್ದೀನಿ. ಬ್ಯಾಟ್ರಿ ಚೇಂಜ್ ಮಾಡಿ ಹೋಗ್ತಿದ್ದೀನಿ. ಇದು ಬರೋದು BS2 ಬಜಾಜ್ ಪಲ್ಸರ್ 2007 ಮಾಡೋ ಬಜಾಜ್ ಪಲ್ಸರ್. ಈಗ ಒಂದ್ಸರಿ ಎಫ್ ಆಗಿದೆ ಗಾಡಿಗೆ. ನೀವು ಕೇಳಿದ್ರೆ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ. ಈಗ ಬ್ಯಾಟ್ರಿ ಎಫ್ ಬರುತ್ತೆ. ಈಚ್ ಬ್ಯಾಟ್ರಿ ಫೋಟೋ ಬರುತ್ತೆ ಎಲ್ಲ ಪಲ್ಸರ್ಗೂ. ಈಗ ನಾನು ಮನೆಯಲ್ಲಿ ನಾನು ಎಕ್ಸ್ಟ್ರಾ ಬ್ಯಾಟ್ರಿ ಹಾಕ್ಸಿದ್ದೀನಿ. ಈಗ ಬ್ಯಾಟ್ರಿ ಹಾಕ್ಸಿದ್ದೀನಿ. ಎಕ್ಸ್ಟ್ರಾ ಹಾಕ್ಸ್ಮೇಲೆ ಈಗ ಗಾಡಿ ತೊಂದರೆ ಕೊಡೋಣ. ನಾನು ಬ್ಯಾಟ್ರಿ ಶಾಪ್ ಏನಂತ ನನಗೂ ಗಾಡಿ ವೈರಿಂಗ್ ಶೂಟ್ ಅಂತ ಗಾಡಿ ವೈರಿಂಗ್ ಶೂಟ್ ಅಂತ ಗಾಡಿ ಬ್ಯಾಟ್ರಿ ಶಾಪನ್ನು. ಈಗ ನಾನು ಲಾಸ್ಟ್ ಇದ್ದಿದ್ದು ವೈರಿಂಗ್ ಎಫ್ ಸಿ ಮಾಡಿದಾಗ 5 ಮತ್ತು ನಾನು ವಜಲಲ್ಲಿದ್ದಾಗ ನಾನು ವೈರಿಂಗ್ ಎಲ್ಲ ನಾನು ವೈರಿಂಗ್ ಡಿಪ್ಟಾಗ್ತೀನಿ ಗಾಡಿ ವೈರಿಂಗ್ ನಾನು ಅದು ಯೂಸ್ ಮಾಡ್ತೀನಿ. ವೈರಿಂಗ್ ಕರೆಕ್ಟಾಗಿ ವೈರಿಂಗ್ ಗಾಡಿ ವೈರಿಂಗ್ ಹೋಗಿದ್ದರೆ ಗಾಡಿದ್ದು ಏನೋ ಗಾಡಿದ್ದು ವೈರಿಂಗ್ ಶಾರ್ಟ್ ಆಗಬೇಕಿತ್ತು. ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ವೈರಿಂಗ್ ಶಾರ್ಟ್ ಆಗಬೇಕಿತ್ತು. ಬರ್ನ್ ಆಗಬೇಕಿತ್ತು ಗಾಡಿ ವೈರಿಂಗು.
ಇವರು ಅದು ಶಾರ್ಟ್ ವೈರಿಂಗ್ ಮತ್ತು ವೈರಿಂಗ್ ಚೇಂಜ್ ಆಗಿದ್ದಾಗ ಅದಕ್ಕೆ ಏನು ಶಾರ್ಟ್ ಆಗಿಲ್ಲ ವೈರಿಂಗ್ ಇಂಜಿನ್ ಎಲ್ಲ ವೈರಿಂಗ್ ಬರ್ತಾ ಇದೆ ಅದೆಲ್ಲ ವೈರಿಂಗ್ ಹೆಡ್ಲೈಟು ಟೇಲ್ ಲೈಟು ಬ್ರೇಕ್ ಲೈಟ್ ಎಲ್ಲ ವೈರಿಂಗು ಕರೆಕ್ಟಾಗಿದೆ ಗಾಡಿದು ಇದು ಗಾಡಿ ಇದೆಲ್ಲ ಫಿಕ್ಸ್ ಮಾಡಿದ್ದೀನಿ ಅದು ವೈರಿಂಗ್ ಫೋಟೋ ಮೆಟಲ್ಲೇ ವೈರಿಂಗ್ ಫಿಕ್ಸ್ ಮಾಡಿಸಿದೆ ಎಫ್ಸಿಡಿಗೆ ಏನು ಇಶ್ಯೂ ಇಲ್ಲ ಬಟ್ ಬ್ಯಾಟ್ರಿ ಹೋಗಿದೆ ಆ ಇದಕ್ಕೆ ಮತ್ತು ಅದಕ್ಕೆ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ತಿದ್ದೀನಿ ಗಾಡಿಗೆ ಬ್ಯಾಟ್ರಿ ಇಶ್ಯೂ ಏನಿದೆ ಚೇಂಜ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಇದು ದಿಸ್ ವಾಸ್ ಮೈ ಸ್ಟೋರಿ ಇದು ದಿಸ್ ವಾಸ್ ದ ಬ್ಯಾಕ್ ಆ್ಯಂಡ್ ಸ್ಟೋರಿ ಆಫ್ ಮೈ ಬ್ಯಾಟ್ರಿ ಆಗಿದ್ದು ನಂಗೆ ಸ್ಕ್ಯಾಮ್ ಮಾಡಿದ್ದಂಗೆ ಅವನ್ನ ನಂಗೆ ಸ್ಕ್ಯಾಮ್ ಇದ್ದು ಶಾಪಿಂಗ್ ಸ್ಕ್ಯಾಮ್ ಮಾಡಿದ್ದಂಗೆ ಎಕ್ಸೈಡ್ ತೊಗೊಂಬಿಡಿ ಅಮೌಂಟ್ ತೊಗೊಂಬಿಡಿ ಅಂತ ಇವತ್ತು ನಾನು ಅಂತಾರೆ ಅಮೌಂಟ್ ಬೆಸ್ಟ್ ಬ್ಯಾಚ್ ಅಂತ ಎಕ್ಸೈಡ್ ಬೇರೆ ಚೆನ್ನಾಗಿಲ್ಲ ಅಂತ ಮಾರ್ಕೆಟಲ್ಲಿ ಆಮೇಲೆ ಹಾಕಲಿ ಬೆಟರ್ ಅಂತ ಇದೆ ನನ್ನ ಫ್ರೆಂಡ್ಗೂ ಆಗಿ ನನ್ನ ಫ್ರೆಂಡು ಕ್ಲಾಸಿಕ್ ಬುಲೆಟ್ ಯೂಸ್ ಮಾಡ್ತಾನೆ ಇಯರ್ಸ್ ಫಾರ್ ಗಾಡಿ ಬೇಕು 20 ಮಾಲ್ ಬುಲೆಟ್ ಅವ್ನು ಯೂಸ್ ಮಾಡೋದು ಅವನಿಗೂ ಬದೇ ಶಾಪ್ ಅವನಿಗೂ ಸ್ಕ್ಯಾಮ್ ಅಂತ ಅದೇ ಶಾಪನ್ನು ವೈಟ್ ಮದಪುರಲ್ಲಿ ಅವನಿಗೆ ಬ್ಯಾಕೆ ಅವನಿಗೂ ಸ್ಕ್ಯಾಮ್ ಅಂತ ಆಮೇಲೆ ಅವ್ನ ಕಡೆಯಲ್ಲಿ ಬಟ್ಟೆ ವರ್ಕ್ ಆಗ್ತಲ್ಲ ಅಂತ ಇದು ಬೇಸಿಗೆ ನಮ್ಮದು ಸ್ಮಾಲ್ ಸ್ಟೋರಿ ಫ್ರೆಂಡ್ ಇರುತ್ತೆ ಯಾರು ನೀವು ಆಮೇಲೆ ಬಚ್ಚಿ ನೀವು ಮುಂದಿನ ನಿಮ್ಮ ಎನಿ ಪಲ್ಸರಾಗಿ ಎನಿ ಬೈಕಿಗೆ ನೀವು ಪಲ್ಸಕ್ಕೆ ಏನೇ ಬೇಕಾಗಿದೆ ದಯವಿಟ್ಟು ಹ್ಯಾಮಬ್ರೇನ್ ಹಾಕ್ಬೇಕಾಗಿದೆ ಬೈಕಿಗೆ ಬಿಕಾಸ್ ನಂತರ ರೋಡ್ನೇ ಆಗುತ್ತೆ ನಂತರ ಕತೆ ಆಗುತ್ತೆ ಆ್ಯಂಡ್ ಯಾರೋ ನೀವು ಕಿಕ್ಕಿಲ್ಲ ನೋಡಿ ಯಾರತ್ತೂ ಕಿಕ್ ಸಿಸ್ಟಮ್ ಇಲ್ಲ ಬೈಕಲ್ಲಿ ಬಟ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ 180 ಬರುತ್ತೆ ಆದರೆ ಬೈಕ್ ಸಣ್ಣಲ್ಲಿ ಅಮ್ಮನ ಹಾಕ್ಸ್ಬಿಟ್ಟಿದೆ ಬೈಕಿಗೆ ಬಿಕಾಸ್ ಈಗ ಗಾಡಿ ರೋಡ್ನೇ ಕೊಟ್ಟು ಗಾಡಿ ಸ್ಟಾರ್ಟ್ ಆಗೋಲ್ಲ ಅದೇ ನೀವು ಫೇಸ್ ಮಾಡ್ತೀರ ಪುಷ್ ಮಾಡಬೇಕಾಗುತ್ತೆ ಪುಷ್ ಮಾಡಬೇಕಾಗುತ್ತೆ ಹಾಗೆ ಎಕ್ಸೈಡ್ ಹಾಕ್ಬಿಟ್ಟು ನೀವು ಬೈಕನ್ನು ಸಜೆಸ್ಟ್ ಮಾಡ್ತೀನಿ ನಾನು ಬಿಕಾಸ್ ಈಗ ನಮ್ಮ ಕಾರ್ ಈ ಗಾಡಿಗೆ ಆಮ್ನಮ್ ಇದೆ ಕಾರಿಗೆ ಆಮ್ನಮ್ ಬರ್ತಿದೆ ನಮ್ಮ ಕಾರಲ್ಲಿ ಇದಕ್ಕೆ ಆಮ್ನಮ್ ಬರ್ತಿದೆ ಬಟ್ ಕಾರಲ್ಲಿ ಯಾವುದೂ ಫಾಲ್ಟ್ ಕೊಟ್ಟಿಲ್ಲ ಆಮ್ನಮ್ ಯಾರು ಚೆನ್ನಾಗಿ ವರ್ಕ್ ಆಗ್ತಾ ಏನೂ ಫಾಲ್ಟ್ ಕೊಟ್ಟಿಲ್ಲ ಬಟ್ ಬೈಕ್ರು ಆಮ್ನಮ್ ಬರ್ತೀವಿ ಸುಸ್ತಾವು ಏನು ಕಲಾಗ್ತಲ್ಲ ಆಮ್ನಮ್ ಬರ್ತೀವಿ ಯೂಸ್ ಆಗಿಬಿಟ್ಟಿದೆ ನನ್ನ ಬೈಕ್ದು ಕಾರ್ ಆಮ್ನಮ್ ಬರ್ತಿ ನೀಟಾಗಿ ಕೆಲಸ ಮಾಡ್ತೀನಿ ಬಂದಿಲ್ಲ ಇದು ಹಾಕ್ಸಿ ಆಮೇಲೆ 5 years ಪ್ಲಸ್ ಆಗಿದೆ ಗಾಡಿ ಆಗಿದೆ ಅಂತ ನನ್ನ ಡಾಟೇಸ್ ಹಾಕ್ಸಿ ಆಮೇಲೆ ಹಾಕ್ಸಿ ಇದು ಒಂದೇನು ಚಾರ್ಜಿಂಗ್ ಹೋಗಿಲ್ಲ ಚಾರ್ಜಿಂಗ್ ಇಶ್ಯೂ ಕೊಟ್ಟಿಲ್ಲ ಇದು ಯಾವುದು ಒಂದು ಕ್ಲೇಮ್ ಆಗಿಲ್ಲ ಈ ಬಾಕಿ ಅಮೌಂಟ್ ನನ್ನ ಕಾರಿಗೆ ಯೂಸ್ ಮಾಡ್ತಾರೆ ಬಟ್ ಬೈಕಿಗೆ ನೋಡಿ ಈಗ ಒಂದು ಕ್ಲೇಮ್ ಮಾಡಿದ್ದೀನಿ ಅಂದರೆ ಒಂದು ಬಗ್ಗೆ ರಿಪ್ಲೇಮೆಂಟ್ ಕೊಟ್ಟಿಲ್ಲ ನನ್ನ ಬೈಕಿಗೆ ಒಂದು ರಿಪ್ಲೇಮೆಂಟ್ ಇಲ್ಲ ಅದೇ ಚಾರ್ಜ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಈಗ ಅದೊಂದು ಸ್ಕ್ಯಾಮ್ ನನಗೆ ಬಾಕಿ ಅದೇ ಮುಂದೆ ಸಾರಿಗೆ ಸಾರಿ ಬಸ್ ಇಷ್ಟ ಏನಾಯ್ತು ಅನ್ನೋದಾಗಿ ಬಾಕಿ ಈಗ ಹೋಗೋ ನೀನು ಇನ್ಸ್ಟಾಲೇಷನ್ ಬ್ಲಾಗ್ ತೋರಿಸ್ತೀನಿ ನಿಮ್ಮ ಬ್ಲಾಗ್ ಬರುತ್ತೆ ನೋಡಿ ಈಗ ಇಷ್ಟಪಟ್ಟೆ ಇವರು ಸ್ವಲ್ಪ ಲೆಂತೇ ಇರುತ್ತೆ ಬ್ಯಾಟ್ರಿ ಬ್ಲಾಗ್ ವೀಡಿಯೋ ಪ್ರೆಸೆಂಟೇಷನ್ ಬ್ಲಾಗ್ ಪ್ಲೀಸ್ ಯಾವತ್ತೂ ನೋಡಿ ಯಾರೇ ನಿಮ್ಮ ಮನೆಯಲ್ಲಿ ಬ್ಯಾಟ್ರಿ ಹಾಕ್ಸೋಕೆ ನಂತರ ಬ್ಯಾಟ್ರಿ ಹಾಕಿ ಹೋಗ್ತಾರೆ ಒಂದು ದಯವಿಟ್ಟು ಯಾರು ನಿಮ್ಮ ಶಾಪ್ಗೆ ನಿಮಗೆ ಸ್ಕ್ಯಾಮ್ ಮಾಡೋಕ್ಕೆ ಒಂದು ಟ್ರೈ ಮಾಡಿ ನೋಡ್ತೀರಾ ಆಮೇಲೆ ಹಾಕ್ಸೋಲ್ಲಿ ಸ್ವೀಟ್ ಹಾಕ್ಸ್ ಮಾಡಿ ಅಮ್ಮನ ದಯವಿಟ್ಟು ಹಾಕ್ಸ್ಕೊಬೇಡಿ ಅದಾದ್ರೆ ಅಮ್ಮನ ಎಕ್ಸೈಡ್ ಇಲ್ಲ ಅಂದರೆ ದಯವಿಟ್ಟು ಎಕ್ಸೈಡ್ನ ಇಲ್ಲ ಅಂದರೆ ಬೇರೆ ಹೋಗಿ ಹಾಕ್ಸ್ಕೊಳ್ಳಿ ದಯವಿಟ್ಟು ಸ್ವಲ್ಪ ಎಕ್ಸೈಡ್ ಇಲ್ಲ ಅಂದರೆ ಅಮ್ಮನ ಯಾರು ಸ್ಕೂಟರ್ನ ಬೇಕು ಅಮ್ಮನ ಹಾಕ್ಸ್ಬಿಡಿ ಗ್ಯಾಸ್ ಬೇಕಾದ ಬ್ಯಾಟ್ರಿ ಅಂದರೆ ಬೇಕಾದ್ರೆ ತುಂಬ ಚೆನ್ನಾಗಿಲ್ಲ ಐತೆ ಶಿಟ್ ಬ್ಯಾಟ್ರಿ ಹೊಲ್ಸಾಗಿರೋ ಬ್ಯಾಚ್ ಅಂತ ಕಟ್ಟಿದ್ದೀನಿ ಅಮ್ಮನ ಬರ್ತೀನಿ ಯಾವ ಎಕ್ಸೈಡ್ ಆಗ್ತದೆ ಯಾಕಂದ್ರೆ ಎಕ್ಸೈಡ್ ಆಗ್ತದೆ ನಿಮ್ಮ ಬ್ಯಾಟಿಗೆ ಯಾವ ವಿಡಿಯೋನೂ ನಿಮ್ಮ ಯಾವ್ದು ನನ್ನ ಬೈಕಲ್ಲಿ ಸ್ಕೂಟರ್ ಯಾವ್ದು ನಮ್ಮ ವಿಡಿಯೋ ನೋಡ್ಕೊಂಡು ಬೈಕ್ ಹಾಕ್ತದೆ ಮತ್ತು ಮುಂದೆ ಬೇರೆ ಆಮೇಲೆ ಹಾಕ್ಸೋದಕ್ಕೆ ಬೈಕಿಗೆ ದಯವಿಟ್ಟು ಎಕ್ಸೈಡ್ ಹಾಕ್ಸೋದು ನಿಮ್ಮ ಬೈಕಿಗೆ ಎಕ್ಸೈಡ್ ಯಾವುದು ನಿಮಗೆ ಕನ್ಮಿಸ್ಕೊಂತ 5 years ಕನ್ಮಿಸ್ಕೊಂಡು ಸಾಲಿಡ್ಡಾಗಿ ನಿಮ್ಗೆ ಲೈಫ್ ಬರುತ್ತೆ ಬ್ಯಾಟ್ರಿ ಬರುತ್ತೆ ಯಾವುದೋ ನಿಮಗೆ ಚಾರ್ಜ್ ಮಾಡೋಕ್ಕೆ ಬರೋಲ್ಲ ಒಂದೇನೂ ಕ್ಲೇಮ್ ಬರೋಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಎಕ್ಸೈಡ್ ಹಾಕೋದು ಹೋಗ್ತಾ ಇದ್ದೀನಿ ಈಗ ಫೈನಲಿ ನೋಡೋಣ ಎಕ್ಸೈಡ್ ಬಟ್ ಸ್ವಲ್ಪ ಕಡಿಮೆ ಇದ್ದೀವಿ ಎಕ್ಸೈಡ್ ಬರೀ ಸ್ವಲ್ಪ ಕಡಿಮೆ ಕೋರ್ಸು ಬಟ್ 36 ಮಂತ್ಸನ್ನು ಬದಲು ಕೊಟ್ಟು 36 ಮಂತ್ಸೇ ಇರುತ್ತೆ ಅನ್ಕೊತೀನಿ 3 years ಬಂದು ಕೊಡ್ತಾನೆ ಅಮ್ಮ ಒಂದು 4 years ಕೊಡ್ತಾನೆ ಅಷ್ಟೇ ಒಂದೇ ದಿವಸ ಅದು ಅಷ್ಟೇ ಡಿಪೆಂಡ್ ಆಗಲ್ಲ ಬಿಕಾಸ್ ಬಾಕಿ ಚೆನ್ನಾಗಿದ್ದಾನೆ ನನ್ನ ಗಾಡಿ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಈಗ ಹೋಗ್ತಾ ಇದ್ದೀನಿ ಆ್ಯಂಡ್ ಅಷ್ಟೇ ಸ್ವಲ್ಪ ಟೈಮಿಂಗ್ ಹಂಗೆ ಗೈಸ್ ಬಾಬಾ ಗಾಡಿ ಬ್ಯಾಟ್ರಿ ಇಲ್ಲ ಫುಲ್ ಡೆಡ್ ಈ ಅವನೇ ಬೆಳೀತದೆ ನಾನು ಈಗ ಸ್ಟಾರ್ಟ್ ಮಾಡಿಕ್ಕೆ ಬೈಕ್ನ ನಾನು ಗಾಡಿ ಸ್ವಲ್ಪ ವರ್ಕ್ ಆಗಲ್ಲ ಗಾಡಿದು ನೋಡಿ ಕಿಕ್ ಅಪ್ಲೋಡ್ ಮಾಡ್ಕೊಳ್ಳಿ ನನಗೆ ಗಾಡಿ ಕಿಕ್ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಕಿಕ್ ಆನ್ ಮಾಡಿದ್ರೆ ಗಾಡಿ ಲೈಟ್ ನೋಡಿ ಅಲ್ಲಿ ಬಂದರೆ ಬ್ಯಾಟ್ರಿ ಕೂಡ ಆನ್ ಆಗ್ತಾರೆ ಅಂದರೆ ಗಾಡಿ ಬೇಸಿಗೆ ಇದು ಗಾಡಿದು ಆಲ್ಟರ್ನೇಟರಿಂದ ಗಾಡಿ ನೋಡಿ ಈಗ ಗಾಡಿ ಸ್ಟಾರ್ಟ್ ಮಾಡಿ ಆಲ್ಟರ್ನೇಟಿಂದ ಗಾಡಿ ಕೆಲಸ ಆಗ್ತದೆ ಏನೋ ಗಾಡಿ ಆಲ್ಟರ್ನೇಟ್ ಏನಂದರೆ ಬ್ಯಾಟ್ರಿ ಆನ್ ಆಗ್ತಾರೆ ಅದು ಎಲ್ಲ ಫಂಕ್ಷನ್ ಅಂತ ಎಲ್ಲ ಗಾಡಿ ಆಲ್ಟರ್ನೇಟ್ ವರ್ಕ್ ಆಗ್ತದೆ ಬ್ಯಾಟ್ರಿ ಒಂಚೂರು ಕೆಲಸ ಮಾಡ್ತಲ್ಲ ರೀ ಬ್ಯಾಟ್ರಿ ಒಂಚೂರು ಕೆಲಸ ಆಗ್ತಾಯಿಲ್ಲ ಬ್ಯಾಟ್ರಿ ಕೆಲಸ ಮಾಡ್ತಲ್ಲ ಬ್ಯಾಟ್ರಿ ಒಂಚೂರು ಕೆಲಸ ಮಾಡ್ತಲ್ಲ ನನಗೆ ಸೊ ನಿಮಗೆ ಗಾಡಿ ಆನ್ ಮಾಡಿ ನೋಡಿ ನೋಡಿ ನ್ಯೂಟ್ರಲ್ ಆಗ್ತಾನೆ ನೋಡಿ ಗಾಡಿ ನಿಮಗೆ ಗಾಡಿದು ಗಾಡಿ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ನ್ಯೂಟ್ರಲ್ ಇದೆ ನ್ಯೂಟ್ರಲ್ ಹಾಕ್ತೀನಿ ಗಾಡಿನಾಗ ಈಗ ನಾನು ಗಾಡಿ ಫಿಕ್ಸರ್ ಮಾಡ್ತೀನಿ ಗಾಡಿನಾಗ ಕೆಲಸ ಬಂದು ನೋಡ್ಕೊಳ್ಳಿ ನೋಡಿಗ ಗಾಡಿ ಆನ್ ಆಯಿತು ಗಾಡಿ ಸ್ವಲ್ಪ ನೋಡಿ ನೋಡಿಗ ಗಾಡಿ ಬ್ಯಾಟ್ರಿ ನೋಡಿ ಗಾಡಿ ಅನ್ನೋ ಸ್ಟಾರ್ಟ್ ಆಗ್ತದೆ
ಯಾಕಂದರೆ ನೀವು ಇದನ್ನು ಮತ್ತೆ ಸ್ವಿಚ್ ಆನ್ ಮಾಡಿ ಮತ್ತೇನಿದೆ ನೋಡಿ ನಾನು ಇದನ್ನು ಸ್ವಿಚ್ ಆನ್ ಮಾಡಿದ್ರೆ ಬ್ಯಾಟ್ರಿ ಆಫ್ ಆಗ್ತಾ ಇಲ್ಲ. ಬಟ್ ಇದು ಮತ್ತೆ ಪ್ರಾಬ್ಲಮ್ ಇರೋದು ಇದೆಲ್ಲ ಪ್ರಾಬ್ಲಮ್ ಇರೋದು ಈ ಬ್ಯಾಟ್ರಿ ನಾನು ಕೀ ಆಗ್ತಾಗಷ್ಟೇ ಅದು ಆಫ್ ಆಗ್ತಾರೆ. ಅದಕ್ಕೆ ಬ್ಯಾಟ್ರಿ ಸೀದಾ ಇದೆ ಅದೊಂದು ರೆಡಿ ಮಾಡ್ತಾರೆ ನಿಮಗೆ. ಅವ್ರಿಗೆ ಅದೇ ಆಲ್ಟರ್ನೇಟರು ಸ್ವಲ್ಪ ಏನೂ ಇಶ್ಯೂ ಇಲ್ಲ. ಬಾರಿ ಏನೂ ಇಶ್ಯೂ ಇಲ್ಲ. ಎಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ನಿಂಗೆ ಕಳ್ಸಲ್ಲ ಅನ್ನೋದು ನನಗೆ ರೆಡಿ ಮಾಡಿಕೊಟ್ಟ ನನಗೆ ಇದಾದ್ರು ಬ್ಯಾಟ್ರಿ ಇಶ್ಯೂ ಇರುತ್ತೆ ಈಗ ಅದೇ ಇಶ್ಯೂ ಅದು. ಅದಕ್ಕೆ ಸ್ವಲ್ಪ ಬೇಗ ಹೋಗಿ వచ్చి ಚಮ್ಕೊಂಡು ಬರ್ತೀನಿ ಅದು ತೋರಿಸಿರಲ್ಲ ಹಂಗೆ ಆಯ್ತು ಮಗ ನನಗೆ ಪಿಚ್ಚಿದ ಬ್ಯಾಟ್ರಿ అది ಲಾಸ್ಟ್ ಇರೋದು ಆಮೇಲೆ ಐದಪ್ಪ ಹಾಕ್ಸೋದು ನಾನು ಗಾಡಿಗೆ ಇದು ಮಾಡಲ್ಲ. ಇದು ಮನೋಟ ಯೂಸ್ಲೆಸ್ ಥರ್ಡ್ ಕ್ಲಾಸ್ ಬ್ಯಾಟ್ರಿ ನಾವು ಹಾಕ್ಸೋದು ಅಮ್ಮನ ಬ್ಯಾಟ್ರಿ. ಈಗ ಮತ್ತೆ ಚಾರ್ಜು ಮಾಡ್ತಿದ್ದೆ ಬ್ಯಾಟ್ರಿ ಅಂದು ವರ್ಕ್ ಆಗ್ತಲ್ಲ ಬ್ಯಾಟ್ರಿ. ಅದು ಎಷ್ಟು ದಿನ ಹಾಕ್ಸಿದ್ದು? ಅದು ಅವ್ರು ಸ್ವಲ್ಪ 5 years ಮೇಲೆ ಆಗಿದೆ. ಕೋವಿಡ್ ಟೈಮ್ಲಿ ಹಾಕ್ಸಿದ್ದು ಬ್ಯಾಟ್ರಿ ಇದನ್ನ. ಬ್ಯಾಟ್ರಿ ಚೆನ್ನಾಗಿ ಹೋಗಿದೆ. ಅದು ಕೋವಿಡ್ ಟೈಮ್ಲಿ ಹಾಕ್ಸಿದ್ದು ಬ್ಯಾಟ್ರಿ ಅವ್ನು ಕೊಟ್ಟಾಗ ನಾನು ಸ್ಕ್ಯಾಮ್ ಮಾಡಿದ್ದೆ ಡಿಫೆಕ್ಟಿವ್ ಕೊಟ್ಟಿದ್ದೆ ಅವ್ನು ಬ್ಯಾಟ್ರಿ ಹೊರಗಡೆ ಕ್ಲೇಮ್ ಮಾಡಿದೆ. ಹಂಗೂ ರಿಪ್ಲೇಸ್ಫುಲ್ ಬ್ಯಾಟ್ರಿ ನಂಗೆ ಅವನು ಶಾಪ್ ಕೀಪರ್ ಅವನು. ಅದು ಬರೋದೇ 2 years ವಾರಂಟಿ ಓನ್ಲಿ ಫಾರ್ ಹೋಟೆಲ್ ಮಂತ್ಸ್ ಅಂತ ಹಾಕ್ಯಾರ ಬ್ಯಾಟ್ರಿ ಮೇಲೆ. 48 plus ಬರಲ್ಲ. 48 plus ಏನಂದ್ರೆ 2 years ಮಾತ್ರ ಫುಲ್ ರಿಪ್ಲೇಸ್ಮೆಂಟ್. 2 years ಆಫ್ಟರ್ ಆದ್ರೆ ನಿಮಗೆ ಡಿಸ್ಕೌಂಟ್ ವಾರಂಟಿ. ಅವತ್ತೇ ವಾರಂಟಿ ಇತ್ತು ಕಾರಲ್ಲಿ ಕ್ಲೇಮ್ ಮಾಡಿದೆ ಅವನಂತ ಏನಕ್ಕೆ ಅದೇನು ಚೆನ್ನಾಗಿ ಹೋಗ್ಬಿಟ್ಟ ನನಗೆ ಬ್ಯಾಟ್ರಿ ಇಲ್ಲಿ ಹೋಟೆಲ್ ತಗೊಂಡಿದ್ದೆ ಬ್ಯಾಟ್ರಿ ನಾನು. ಬಟ್ ಈ ಅಮ್ರಾನ್ ಚೆನ್ನಾಗಿದೆ ಬ್ಯಾಟ್ರಿ ಹಾಕೊಡೋದ್ರ ಮೇಲೆ ಇದೆ ಆಗುತ್ತೆ. ಈಗ ನನ್ನ ಫ್ರೆಂಡ್ ಇದೆ ಆಗಿದೆ ಅವ್ನಿಗೂ ಅವನು ಮನೆ ಅವ್ನು ಬುಲೆಟ್ 50 ಇದೆ ಅವನೊಂದು ಏನು ಗಾಡಿ ಒಂದು ಅಂತಾನೆ ಸ್ವಲ್ಪ ವರ್ಕ್ ಏನು ವರ್ಕ್ ಅಂತ ಬೈತಾ ಇರ್ತಾನೆ. ಈಗ ಅಮ್ರಾನ್ ಹಾಕಿದ್ರೆ ಎಕ್ಸ್ರೇ ಬೇಕು ನನಗೆ. ಎಕ್ಸ್ರೇ ಚೆನ್ನಾಗಿ ಯೂಸ್ ಆಗ್ತದೆ ಬೈಕಿಗೆ ಅದಕ್ಕೆ ಬಂದಿರೋದು ನಾನು ಇಲ್ಲಿಗೆ ನನಗೆ. ಆಮೇಲೆ VH ಬ್ಯಾಟ್ರಿ ಅಂತ ಗುಳಾಲಲ್ಲಿ ಬರುತ್ತೆ ಬ್ಯಾಟ್ರಿ ಶಾಪ್ ಅಂತ. ಅದಕ್ಕೆ ಅಮ್ಮನ ಅಂತ ಓಟ್ ಹಾಕೊಳ್ಳೋಕೆ ಅಮ್ಮನ ಬೈಕಿನ ಸಮಸ್ಯೆ ನನಗೆ. ಇನ್ನು ನಾನು ಇದೇ ಶಾಪ್ ಅಂತ ಇದು ಒಂದಿನ ಗಾಡಿ ಸೆಕೆಂಡಾಗಿ ಯೂಸ್ ಆಗಿಲ್ಲ ಬ್ಯಾಟ್ರಿ ನಂಗೆ. ಅದು ಸೆಲ್ಫಾಗಿ ಯೂಸ್ ಆಗಿ ಬೇಡ ಅಂದರೆ ಸೆಲ್ಫಾಗಿ ಕೆಲಸ ವರ್ಕ್ ಆಗ್ತಲ್ಲ ನಂಗೆ. ಅದಕ್ಕೆ ಅದು ಇದು ಸೆಲ್ಫ್ ಇರೋದಲ್ಲಿ ನಂಗೆ ಟಚ್ ಬಿ ಬರ್ತಿ ಬೇಕು ನನಗೆ. ಅಮ್ರಾನ್ ಆದರೆ 1008 ಆಗುತ್ತೆ. ಯಾವ್ದು ಬರ್ತಿದ್ದೆ ಅದಕ್ಕೆ ಕಡಿಮೆ ಇಲ್ಲ. ಎಕ್ಸೈಡ್ ಅಷ್ಟೊಂದು ಜಾಸ್ತಿ ಕಾಸ್ಟ್ ಆಗೈತೆ. ಜಾಸ್ತಿ ಇದೆ ಕಾಸ್ಟ್ ಇದೆ. ಸ್ವಲ್ಪ ಎಕ್ಸೈಡ್ ಕಾಸ್ಟ್ ಇದೆ. ಲಾಸ್ಟ್ ಟೈಮ್ ಅದಕ್ಕೆ ಸರ್ 2016 ಲಾಸ್ಟಾಗ 1600 ಬಿದ್ದಿತ್ತು ನಂಗೆ ಬ್ಯಾಟ್ರಿ ನಂಗೆ ಕಾಸ್ಟ್ ಆ ಟೈಮಲ್ಲಿ. ಅದಕ್ಕೆ ಅದೊಂದು ಜಾಸ್ತಿ ಆಗಿದೆ ಪ್ರೈಸ್. ಎಕ್ಸೈಡ್ ರೈಟ್ ಇದೆ ನಾರ್ಮಲ್ ಪ್ರೈಸ್. 2016 ಹಾಕ್ಸಿದ್ದು ಬ್ಯಾಟ್ರಿ ಎಕ್ಸೈಡ್ ಹಾಕ್ಸಿದ್ದೆ ಅದೊಂದು 2.6 ಕೊಟ್ಟಿದ್ದೆ 1.6 ಕೊಟ್ಟಿದ್ದೆ ನಾವು ಶಾಪಲ್ಲಿ 6 ಎಷ್ಟು ಜನ ಸೇರಿ ಹೋಗೋದು ಸೇರಿ ಅದೇ ಪ್ರೈಸ್ ಕೊಡ್ತೀನಿ. ಅದಕ್ಕೆ ಎಕ್ಸೈಡ್ ಆ ಪ್ರೈಸ್ ನಾನು ಹಾಕ್ಸಿದ್ದೆ ಚೆನ್ನಾಗಿ ಬಂತು ನಂಗೆ ಗಾಡಿ ಬೈಕ್ ಬಂತು. ಇದು ಒಂದ್ಸತಿ ಗಾಡಿ ವರ್ಕ್ ಆಗಲಿಲ್ಲ ನನಗೆ. ಅದಕ್ಕೆ ಕೇಳಿದ್ದು ನಾನು ಅದಕ್ಕೆ ಕಡಿಮೆ ಕೊಡಿ ಅದಕ್ಕೆ ಬ್ಯಾಟ್ರಿ ಅಂತ. ಅದಕ್ಕೆ ನಿಮಗೆ 1.8 ಕೊಡ್ಬೋದು. ಆಯಿತು ಅಕ್ಸರ್ ಆಗ್ತದೆ ಬಿಕಾಸ್ ನಂಗೆ ನಂಗೆ ಟೆನ್ಷನ್ ಫ್ರೀ ಬೇಕು ನಂಗೆ ಬ್ಯಾಟ್ರಿಯಿಂದ. ಅದಕ್ಕೆ ಎಲ್ಲ ಕಡೆಗೂ ಸೆಲ್ ಮಾಡ್ತೀರಾ ನೀವು? ಎಲ್ಲ ಕಡೆಗೂ ಸಿಗುತ್ತೆ ಬ್ಯಾಟ್ರಿನ. ಟಾಟಾ ಸೇರಿಸಿದೆ ಬ್ಯಾಟ್ರಿ ಎಕ್ಸೈಡ್ ಬ್ಯಾಟ್ರಿ ಟಾಟಾ ಜಸ್ಟಿಗೆ ಎಕ್ಸೈಡ್ ಎಷ್ಟಾಗುತ್ತೆ ಬ್ಯಾಟ್ರಿ? ಎಷ್ಟಿದೆ ಕಾಸ್ಟಿಗೆ ನಿಮ್ಮ ಹತ್ರ? ಅದು ಬಂದು 5500 ಇದೆ. ಓಕೆ ಎಕ್ಸೈಡ್ ಎಷ್ಟು 2 years ಬರುತ್ತೆ? ಮತ್ತೆ ಈಗ ಹಳೆ ಅಮ್ರಾನ್ ಬ್ಯಾಟ್ರಿನ ಚೇಂಜ್ ಮಾಡಿಸ್ತಿದ್ದೀನಿ. ಗಾಡಿ ಪಲ್ಸರ್ PS2ಗೆ ಬರೋದು ಎಕ್ಸೆಂಟ್ 120 ಬರುತ್ತೆ ಅಂತ ಹೇಳ್ತೀನಿ. ಈಗ ಚೇಂಜ್ ಮಾಡ್ತೀನಿ. ಬೇರೆ BHK ಬ್ಯಾಟ್ರಿಗೆ ಬಂದಿದ್ದೀನಿ. ಗೊಬ್ಬರಲ್ಲಿ ಬರುತ್ತೆ ಆ್ಯಂಡ್ ಚೇಂಜ್ ಮಾಡ್ತಿದ್ದೀನಿ ನಾನು. ನಾನು ಬೇಕಿದ್ರೆ ನನಗೆ ಟೆನ್ಷನ್ ಫ್ರೀ ಬ್ಯಾಟ್ರಿ ಬೇಕು ನಮ್ಮ ಬೈಕಿಗೆ ಪ್ರವಾಸ ಬರೋ ನನಗೆ ಅದು ಚಾರ್ಜಿಂಗ್ ಮಾಡೋಕ್ಕೆ. ಅದೀಗ ಓಲ್ಡೇಜ್ ಗೋಲ್ಡ್ ಕಾರ್ ನಿಂತಿದೆ ಅಲ್ಲೊಂದು ಮೈಂಡಲ್ ಲೋಗೋ ನಿಂತಿದೆ ಅಪೋನೆಂಟಾಗಿ ನಿಂತಿದೆ. ಅದು ತುಂಬ ಇಲ್ಲ ಇಲ್ಲ ಆಯ್ತು ತರ್ತಾರೆ ಅಂತ ವೇರೋಸಲ್ಲಿ ಇದೆ ಅಂತ ತರ್ತಾರೆ. ನೀರಾಗಿರೋದು ಸರ್
ನೋಡಿ ವೈರಿಂಗ್ ಏನು ಇಶ್ಯೂ ಇಲ್ಲ ಗಾಡಿಯಲ್ಲಿ, ವೈರಿಂಗ್ ಎಲ್ಲ ಕರೆಕ್ಟಾಗಿದೆ ಗಾಡಿ, ಏನು ಇಶ್ಯೂ ಇಲ್ಲ. ಈ ಸಲ ರೆಡಿ ಮಾಡಿಸಿದ್ದೆ ಗಾಡಿ ವೈರಿಂಗ್, ಈ ಸಲ ರೆಡಿ ಮಾಡಿಸಿದ್ದ ಗಾಡಿ ವೈರಿಂಗ್ ಎಲ್ಲ ಏನು ಇಶ್ಯೂ ಇಲ್ಲ. ಬ್ಯಾಟ್ರಿ ಒಂದು ಟೈಟ್ ಆಗಿದೆ, ಬ್ಯಾಟ್ರಿ ಮಾಡ್ತಾರೆ ಅಂತ ಕಾಂಟಾಗಿದೆ ಅಂತ ಇಲ್ಲ ಥರ ಗಾಡಿ ಬ್ಯಾಟ್ರಿ ಸಿಗುತ್ತೆ ಅಂತ ಟ್ರಕ್ ಎಲ್ಲ ಅಂತ ನೋಡಿ ಚಾರ್ಜಿಂಗು ಮಾಡ್ತಾರಂತ, ಬೈಕೈತೆ ಚಾರ್ಜ್ ಮಾಡ್ತಾರಂತ ಅಲ್ಲೇ ಬೈಕೆ ನಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ಥರ ಉಪಯೋಗ ಬಂದಿದೆ ಇಂಡಿಯಾದದು, ಗಂಟೆ ಸೆಲ್ ಮಾಡ್ತಾರಂತಿದೆ. ಬಂತು ನಾಲ್ಕು ಅಕೌಂಟು ಬರುತ್ತೆ. ಬ್ಯಾಟ್ರಿ ಅಂತ ಪದ ಫುಲ್ಸೋದೆ, ಝೀರೋ ಮೇಂಟೆನೆನ್ಸು, 12x LT 950 ಅಂತ. 2 years ಬರುತ್ತೆ ಅದಕ್ಕೆ. 2 years ಫುಲ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಆಯಿತಾ, 2 years ಆಫ್ಟರ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ವಾರಂಟಿ. ಆಯಿತಾ, ಹಾಂ. ಈಗ ಲಾಸ್ಟ್ ಟೈಮ್ ಸ್ವೀಟರ್ ಮಾಡ್ಬಿಟ್ಟು ನಾಲ್ಕು ಸಾಂಬ್ರಾನ್ ಹಾಕ್ಸಿದ್ದೆ, ವಾಟಿನೂ ಕ್ಲೇಮ್ ಆಗಿಲ್ಲ, ಅವನು ಮಾಡಿಲ್ಲ ವಾರಂಟಿ ನನಗೆ. ನಾನು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಡ್ತೀನಿ, ಅದಕ್ಕೆ ಕಾರ್ಡ್ ಮಿಸ್ ಆದರೆ ನೀವು ಆನ್ಲೈನಲ್ಲಿ. ನಾನು ಅದೆಲ್ಲ ಎಲ್ಲ ಐತೆ ಕ್ಯಾಮ್ರಾ ಅಂತ FC ಮಾಸ್ತಾಗೆ ರಿಕ್ವೆಸ್ಟ್ ಕೇಳ್ದೆ, ಅವನು ಮಾಡಿಲ್ಲ ರಿಕ್ವೆಸ್ಟ್ಮೆಂಟ್ ನನಗೆ. FC ಮಾಸ್ತಾಗ ಟೈಮಲ್ಲಿ ಬ್ಯಾಟ್ರಿ ಅಂತ ಅದನ್ನೇ ಈಚೆ ಮಾಡಿ ಕೊಟ್ಬಿಟ್ಟ ಬ್ಯಾಟ್ರಿ ನನಗೆ, ಏನೂ ಆಗಿಲ್ಲ ಅಂತ ಶಾಪ್ ಕೀಪರ್ ನನಗೆ. ಅದಕ್ಕೆ ಎಕ್ಸೈಟೆಡ್ ಬೆಟರ್ ಅಂತ ಹಾಕ್ತಾರೆ. ಇಲ್ಲ ಇದೆಲ್ಲ ಡ್ರೈವರ್ ಡಿಸ್ಟಿಲೇಟರ್ ಆಗೋದು ಅದು ಬರಲ್ಲ ಈಗ. ಇಲ್ಲ ನಿಮ್ಮ ಪ್ರಕಾರ ಎಕ್ಸೈಟೆಡ್ ಬೆಸ್ಟ್ ನಾವು ಬೈಕ್ಸಿಗೆ ಕಂಪನಿ ಆಮ್ರಾನ್ನ ನಿಮ್ಮ ಪ್ರಕಾರ ಎಕ್ಸೈಟೆಡ್ ಬೆಟರ್ ಬೈಕ್ಸಿಗೆ ನಂಬರ್ 1. ಹಾಂ, ಮೊದಲು ಎಕ್ಸೈಡ್ ಯೂಸ್ ಮಾಡಿದ್ರು, ಅವ್ನು ಸ್ವೀಟರ್ಸ್ ಮಾಡ್ಬಿಟ್ಟು ಅಂತ ಎಮ್ನ ಹಾಕ್ಸೋದಿಲ್ಲ, ಅವ್ನು ಎಕ್ಸೈಡ್ ಇಲ್ಲಿಲ್ಲ ಅವ್ರ ಹತ್ರ ಸ್ಟಾಕ್ ಅಂತ ಇದು ಹಾಕ್ಸಿದ್ದು ತಕ್ಷಣ ಬೇಕಿತ್ತು ಅಂತ. ಹಾಗೆ FC ಮಾಡಿಸ್ಬೇಕಂತ ಹಾಕ್ಸಿದ್ದೆ ನಾನು. 2004 ಟೈಮಿಂದ ಹಿಂಗೆ ಒಂದ್ಸತಿನೂ ಕೆಲಸ ಸರಿ ಮಾಡಿಲ್ಲ ಬ್ಯಾಟ್ರಿ ನನಗಿದೆ ಆಮ್ರಾನ್. ಅದೇ ಸರಿ 5 ಬಂದ್ಬಿಡುತ್ತೆ ಅಂತ ಹಾಕ್ತಾರೆ, ಏನಿಲ್ಲ ಹಾಕ್ತಾರೆ ವಾಪಸ್. ಬಟ್ ರೇಟಿಂಗ್ ಡಿಫ್ರೆಂಟ್ ಇದೆ ಅಮರಾನ್ಗೆ ಇದಕ್ಕೂ ಎಕ್ಸೈಡ್ ಡಿಫ್ರೆನ್ಸ್ ಇದೆ ರೇಟಿಂಗ್. ರೇಟಿಂಗ್ ಇಲ್ಲಿ ಇದೆ, ಇಲ್ಲಿ 12 ಅಂತ ಇದೆ ಮತ್ತೆ ಇದೆ ಇಲ್ಲ ನಂಬರ್ 9 ಅದೇ ಸೆವೆನ್ ಹೋಗ್ತೈತೆ ನಾನು ಆಮರಾನ್ ಮೇಲೆ ಇನ್ನು ಚೆಕ್ ಮಾಡಿದ್ದೆ ಅಷ್ಟೇ. ಬಟ್ ಆರು ಎಲ್ಲೋ ವಾಟ್ ಡಿಫ್ರೆನ್ಸ್ ಲೆಫ್ಟ್ ರೈಟ್. ಓಕೆ ಆಯಿತು. ಡಿಫ್ರೆನ್ಸ್ ಒಂದು ಕಡೆ ಚೆಕ್ ಮಾಡಿದಾಗ ಒಂದೊಂದು ವೈರಿಂಗ್ ಹೋಗಿದೆ ಅಂತ ಅಂದು ಬರ್ತೀನಿ ನನಗೆ. ಬ್ಯಾಟ್ರಿ ಶಾಪನ್ನು ವೈರಿಂಗ್ ಎಲ್ಲ ರೆಡಿ ಮಾಡಿಸಿದ್ದು FC ಟೈಮಲ್ಲಿ, ಅದಕ್ಕೆ ಬ್ಯಾಟ್ರಿ ಒಂದು ಹೋಗಿದೆ ಅಂತ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾರೆ. ನಾನು ಬ್ಯಾಟ್ರಿ ಚೆಕ್ ಮಾಡಿದೆ, ಬ್ಯಾಟ್ರಿ ಹೋಗಿದೆ. ಅದಕ್ಕೆ ಇನ್ನೊಂದು ಕಡೆ ಗುಬಲಲ್ಲಿ ಚಾರ್ಜ್ ಮಾಡಿಸಿದ್ದ ನಾನು ಆ ಮೇನ್ ರೋಡಲ್ಲಿ. ಅವರೊಂದು ವೈರಿಂಗ್ ಹೋಗಿ ಚೆಕ್ ಮಾಡ್ಬೇಕಂತ ಅವರೊಂದು ನಂಗೆ ಅವನು ಓನರ್ ನಂಗೆ ಅಲ್ಲಿ ವೈರಿಂಗ್ ಹೋದರೆ ಶಾರ್ಟ್ ಆಗುತ್ತೆ. ನಾವು ವೈರಿಂಗ್ ಹೋಗಿದ್ರೆ ಬ್ಯಾಟ್ರಿ ಸ್ಟಾರ್ಟ್ ಮಾಡಿದಾಗ ಅದನ್ನೇನು ಇಲ್ಲ ಆಗಿಲ್ಲ ಅದಕ್ಕೆ. ಎಸಿಯಿಂದ ಸೆಲ್ಫ್ ಆಗ್ತಿಲ್ಲ ಅದು ಟೋಟಲ್ ಅಮೌಂಟ್ ಒಂದಾಗಿನ ಇದೇ ಪ್ರಾಬ್ಲಮ್ ಇದೆ. ಅದು ಲಾಸ್ಟ್ ನಾವು ಮೊದಲಾಗ ವೀಡಿಯೋಸ್ ಎಲ್ಲ ಮಾಡ್ತೇವೆ, ಮೊದಲಾಗ ಟೆಕ್ನಿಕಲ್ಸ್ ಎಲ್ಲ ಮಾಡ್ತೇವೆ. ಅದಕ್ಕೆ ಒಂದು ಮಾಹಿತಿ ಕೊಡೋಕ್ಕೆ ಕಸ್ಟಮರ್ಸ್ಗೆ ಅಂತ ಯಾರ್ಯಾರು ಬೈಕ್ ಇಟ್ಕೊಂಡಿರೋರಿಗೆ ಅವ್ರಿಗೆ ಗೊತ್ತಿರಲ್ಲ ಯಾವ ಬೈಕ್ ಹಾಕ್ಬೇಕು 2 ವೀಲರ್ಗೆ ಅಂತ, ಅದಕ್ಕೆ ಮಾತಾಡೋದು. ತುಂಬ ಕಸ್ಟಮರ್ಸ್ ಇದೆ ಸ್ವೀಟ್ ಕಡೆ ಮೋಸ ಆಗ್ತದೆ, ನಿಮಗೆ ಗೊತ್ತಿರುತ್ತೆ 2 ವೀಲರ್ 1 ವೀಲರ್ ಹೋಗೋದು. ಕೆಲವರು ಅಮ್ಮನ ಚೆನ್ನಾಗಿರುತ್ತೆ ಅಂತ ಅಮ್ಮನ ಹಾಕ್ಕೊಂಡ್ಬಿಡ್ತಾರೆ ಸ್ವೀಟ್ ಹಾಕಿಂದ, ಬಟ್ ಅಮ್ಮನೇ ಚೆನ್ನಾಗಿಲ್ಲ ಅಂತ ಅಂತಾರೆ ನೀವು ಅಂತೀರ. ಆಕ್ಚುಲಿ ತುಂಬ ಪ್ರಾಬ್ಲಮ್ ಇದೆ ಅಮ್ಮನ ಅಂತ. ಇದು ಅಟ್ಲೀಸ್ಟ್ ಮೀಡಿಯಮ್ ಫ್ರೀ ಇರುತ್ತೆ ಗಾಡಿನ ಎಕ್ಸೈಡ್ ಆಲ್ ಓವರ್ ಇಂಡಿಯಾ. ಬಿಕಾಸ್ ಗಾಡಿ 3 days ಸ್ಟಾರ್ಟ್ ಆಗೋದು ನೀಟಾಗಿ ಸ್ಟಾರ್ಟ್ ಆಗುತ್ತೆ ಆ ಗಾಡಿ, ಅಮ್ಮ ಸ್ಟಾರ್ಟ್ ಆಗೋಲ್ಲ, ಅದೇ ಪ್ರಾಬ್ಲಮ್ಮು. ಅವಾಗಿಂದ ನಾನು ಚಾರ್ಜ್ ಮಾಡ್ಕೊಂಬರ್ತಾಯಿದ್ದೀನಿ ಬ್ಯಾಟ್ರಿ, ನಾನು ಈ ಗಾಡಿದ್ದು ಇಶ್ಯೂ ಇದೆ ಅಂತ. ಅದಕ್ಕೆ ವಾರಂಟಿ ಕ್ಲೇಮ್ ಆಗಿಲ್ಲ, ಅವಾಗಿಂದ ಚಾರ್ಜ್ ಮಾಡ್ಕೊಂಬರ್ತಾಯಿದ್ದೀನಿ. ಎವ್ರಿ 3 months ನಮ್ಮ ಚಾರ್ಜಿಂದ ಬ್ಯಾಟ್ರಿ ಕ್ಲೇಮ್ ಮಾಡಿದ್ದೆ ನಾನು. ಕೇಳಿದ್ದೆ FC ಟೈಮ್ ಅದು ಒಂದು ಡಿಪ್ರೆಸ್ ಹೋಗಿಲ್ಲ ಬ್ಯಾಟ್ರಿ ಅಮರಾನ್ ನಂಗೆ. ಅವರು ಅದನ್ನೇ ರೀಚಾರ್ಜ್ ಮಾಡ್ಕೊಬೇಕು ನಂಗೆ ಬ್ಯಾಟ್ರಿ ಶಾಪ್ ನಾನು. ಪಡೆಯುತ್ತೆ ಟೆಸ್ಟ್ ಚೆನ್ನಾಗಿದೆ ಟೆಂಪ್ಟ್ ಅದೇ ಕೊಡಬೇಕು. ಅದಕ್ಕೆ ಕಂಪ್ನಿ ಬರೋದು ಎಕ್ಸೈಡ್ ಅನ್ಕೋತೀನಿ ಗಾಡಿಗೆ ಬರೋದು. ಹೌದು, ಹಾಂ, ಇದಕ್ಕೆ ಎಕ್ಸೈಡ್ ಕಂಪ್ನಿಯಲ್ಲಿ ಎಕ್ಸೈಡ್ ಕೊಡ್ತಾರೆ. ಅದಕ್ಕೆ ಮೋಸದ ಕಂಪ್ನಿದು ಮಿಲಿಯನರ್ಸ್ ಫ್ರೀ ಅಂತ. ಅದಕ್ಕೆ
ಅದು ಆಮೇಲೆ ಕೆಲಸ ಡಿಪೆಂಡ್ ಮಾಡ್ತಾರೆ ಯಾವ್ಯಾರು ಹಾಕ್ಬೇಕು ಅವ್ನು ಬ್ಯಾಟ್ರಿ ಅನ್ಕೊಂಡು ಆಫ್ಟರ್ ಮಾರ್ಕೆಟ್ದಾಗ. ಈ ಕಡೆಯಲ್ಲಿ ಯಾರ್ಯಾರು ಸಿಗುತ್ತೆ ಬ್ಯಾಟ್ರಿ ಈಗ ನಿಮ್ಮ ಶಾಪಲ್ಲಿ ಕಂಪ್ನೀಸಿಗೆ? ನಮ್ಮದು ಎಕ್ಸೈಡು, ಅಮ್ರಾನು, ಹಾಂ, ಯು ಪಿ ಎಸ್ ಅಲ್ಲಿ ಮೈಕ್ರೋಟೆಕ್, ಲುಮಿನೋಸ್. ಹಾಂ ಹಾಂ. ಯು ಪಿ ಎಸ್ ಬ್ಯಾಟ್ರಿ ಬೇಕಾದರೆ ಈ ಟಾಟಾ ಸಾನಿಕ್ ಹೆಂಗಿದೆ? ಟಾಟಾ ಸಾನಿಕ್ ಅಂತ ಅದಕ್ಕೆ ಇದೀನಿ ಬ್ರ್ಯಾಂಡ್. ಟಾಟಾ ಬ್ರ್ಯಾಂಡ್. ಹಾಂ, ಅದಾದ ಸಾನಿಕ್ ಅನ್ನೋ ಒಂದು ಬರುತ್ತೆ ನಾ ಇನ್ನೊಂದು ಬ್ಯಾಟ್ರಿ ಸಾನಿಕ್. ಹಾಂ, ಅದು ಎಕ್ಸೈಡ್ ಅವ್ರದ್ದಿದೆ. ಹಾಂ, ಸಪ್ರೇಟಿ ಬ್ರ್ಯಾಂಡ್ ಅದು. ಅದು ಎಕ್ಸೈಡ್ ಅವ್ರದ್ದು ಸೆಕೆಂಡ್ ಬ್ರ್ಯಾಂಡ್. ಓಕೆ. ಹಾಂ ಸೋನಿಕ್ ಅಂತ ಇದೆ. ಹಾಂ ಹಾಂ. ಅಂದರೆ ನಮ್ಮ ಟಾಟಾ ಆ ಬ್ರ್ಯಾಂಡಿಗೆ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಎಕ್ಸೈಡ್ ಕಂಪ್ನಿಯಿಂದ ತೆಗೊಂಬಿದ್ದಾರೆ ಅದಕ್ಕೆ ಟಾಟಾ ಬ್ರ್ಯಾಂಡನ್ನು. ಹಾಂ, ಇಲ್ಲ ಅದಕ್ಕೆ ಎಷ್ಟು ಎಲಿಮೆಂಟ್ ಅದು? ಅದಕ್ಕೆ ಎಷ್ಟು ಎಲಿಮೆಂಟ್ ಅದು? ಇದು ಕ್ಯಾಮ್ರಾ, ಯೂಟ್ಯೂಬ್ ಕ್ಯಾಮ್ರಾ ಅದು. ಎಷ್ಟು ಅದು ಅಂದರೆ ನನಗೆ ಫ್ರಂಟ್ ಕ್ಯಾಮ್ರಾ, ನಮ್ಮ ಫ್ರಂಟ್ ಕ್ಯಾಮ್ರಾ ಇದಕ್ಕೆ ಸಿಗಲ್ಲ ಈಗ ಅದು. ಹೌದಾ? ಅದಕ್ಕೆ ಈಗ ಸಿಗಲ್ಲ, ಮಾರ್ಕೆಟಲ್ಲಿ ಇಲ್ಲ ಅದು. ಹಾಂ, ಹೊರಗಡೆ ಇಲ್ಲ. ಓಕೆ. ಹಾಂ, ಕರೆಕ್ಟ್ ಇದೆ ತಾನೆ? 30+ ಹಾಂ, 30+ ಇರಬೇಕು ಬ್ಯಾಟ್ರಿ. ಹಾಂ, 30+ ಇರಬೇಕು ಪಲ್ಸರ್ಗೆ. ಹಾಂ, ನೋಡಿ ಮತ್ತೆ 7 ಬರ್ತೈತೆ ಅಂತ ಅಮ್ರಾನ್ ಬ್ಯಾಟ್ರಿ 13 ಬರ್ತದೆ. ಅದೇ ಅದೇ ಸಾಕಲ್ಲ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ನೋಡಿ ಸಬ್ಜೆಕ್ಟಿಂದ ವರ್ಕ್ ಆಗ್ತದೆ ಗಾಡಿಗೆ ಸ್ವಲ್ಪ ಸ್ಟಾರ್ಟನ್ನು. ಈಗ ಕರೆಕ್ಟಾಗಿ ಆಗ್ತಿದೆಯಲ್ಲ? ಹಾಂ, ಮತ್ತು ಸಬ್ಜೆಕ್ಟ್ ವರ್ಕ್ ಆಗ್ತಿಲ್ಲ ಅಮ್ರಾನ್ ಬ್ಯಾಟಲ್ಲಿ ನನಗೆ. ಹಾಗೂ ಕಿಸ್ಟರ್ ಹೋಯ್ತಿತ್ತು ಅಲ್ವ ಗಾಡಿನ. ಏನು ಪ್ರಾಬ್ಲಮ್ ಬರಲ್ಲ ಅನ್ಕೋತೀನಿ ಈಗ ವೆಹಿಕಲ್ ಏನು. ಇಲ್ಲ ಇಲ್ಲ, ಹಾಂ, ಎಕ್ಸೈಡ್ ನಂಬರ್ 1 ಕಂಪ್ನಿ ಚೆನ್ನಾಗಿದೆ. ಗೊತ್ತು ಬಂದು ಇದು ಹಾಕ್ಸಿದೆ ನಾನು ಎಕ್ಸೈಡ್ ಬ್ಯಾಟ್ರಿ ಗಾಡಿ ತೊಗೊಂಡಾದ್ಮೇಲೆ ಅದಕ್ಕೆ. ವಾರಂಟಿ ರಿಜಿಸ್ಟರ್ ಮಾಡಿಕೊಡ್ತೀನಿ. ಹಾಂ ಹಾಂ. ನೀವೆಲ್ಲ ಲಾಂಗ್ ಹೋಗ್ತಾ ಇರ್ತೀರಾ? ಇಲ್ಲ ಎಲ್ಲ ಇಲ್ಲೇ ಸಿಟಿ ಒಳಗೇನು ಹೋಗ್ತಾರೆ ಗಾಡಿನ, ಬೆಂಗಳೂರು ಸಿಟಿ. ಹಾಂ, ಅವ್ನು ಅರ್ಜೆಂಟಾಗಿ FC ಬ್ಯಾಟ್ರಿ ಬೇಕಿತ್ತು ಅಂತ ಹಾಕ್ಸಿತ್ತು. ಅವನು ಎಕ್ಸರ್ ಇಲ್ಲ ಅಂತ ಅಮ್ನ ಹಾಕ್ಬಿಟ್ಟ ಬ್ಯಾಟ್ರಿ ಗಾಡಿಗೆ. ಅವಾಗಿಂದ ಪ್ರಾಬ್ಲಮ್ ಟಚನ್ ಕೊಡ್ತಾರೆ ಗಾಡಿ. ನಂಗೆ 2020 ನನಗೆ ಬ್ಯಾಟ್ರಿ ಇಶ್ಯೂ ಗೊತ್ತಾಯಿತು. 2 ಟೈಮ್ಸ್ ಹೊಸ ಗಾಡಿ ಸಲ್ಫರ್ ಗಾಡಿ ಅಂಬನಲ್ಲಿ. ಅದು ಅಮ್ಮನ ಏನು ವರ್ಕಾಗಿಲ್ಲ ಎಲೆಕ್ಟ್ರಿಕ್ಸ್ ಗಾಡಿ ಅಂಬನಿಂದ ನನಗೆ. ಅದಕ್ಕೆ ಮನೇಲಿ ಆಯ್ತಂತೆ ನೋಡೋಣ. ಮನೇಲಿ ಈಗ ಒಂದು ಡಿಸ್ಟಮ್ ನನ್ನ ಗಾಡಿ ಐತೆ ಈಗ. ಎಲ್ಲ ಸಿಸಿಗೂ ಸಿಗತ್ತೆ ಎಕ್ಸೈಡ್ ಬ್ಯಾಟ್ರಿ ಈಗ. ಎಲ್ಲ ಸಿಸಿಗೂ ಬರುತ್ತೆ. 10 cc SCC ತನಕ ಎಕ್ಸೈಡ್ ಬ್ಯಾಟ್ರಿ ಸಿಗುತ್ತೆ. ಈ ಸೈಜಾ? ಇದು 200 cc 150 cc ಈ ಸೈಜ್ ಬ್ಯಾಟ್ರಿನೇ ಬರೋದು. ಅಲ್ಲ, ನಾನು ಕೇಳಿದ್ರೆ 100 cc SCC ತನಕ ಎಕ್ಸೈಡ್ ಸಿಗುತ್ತೆ ಬ್ಯಾಟ್ರಿ ನಿಮ್ಮ ಹತ್ರ. ನಮ್ಮ ಹತ್ರ 100 cc ಇಂದ ನೀವು ದೊಡ್ಡ ಲಾರಿ ಸಿಗುತ್ತೆ. ಆಲ್ ವೆಹಿಕಲ್ಸ್. ಹಾಂ, ಎಲ್ಲ ಎಕ್ಸೈಡ್ ಸಿಗುತ್ತೆ. ಹೌದು. ಹಾಂ, ಅಂದರೆ ಒನ್ ಶಾಪ್ ಸೊಲ್ಯೂಷನ್ ಫಾರ್ ಬೈಕರ್ಸ್ಗೆ ಆ್ಯಂಡ್ ಕಾರ್ ಓನರ್ಸ್ಗೆ. ಹಾಂ, ಸಿಗಲಿಲ್ಲ ಅಂದ್ರೆ ಎಷ್ಟು ಟೈಮ್ ಕೊಡುತ್ತೆ ಬ್ಯಾಟ್ರಿ ಔಟ್ಸೋರ್ಸ್ ಮಾಡೋಕ್ಕೆ ನಿಮಗೆ? ಈಗ ಯಾರೋ ಒಂದು ಕಾರ್ ಇರುತ್ತೆ, ಅಲ್ಲೇ ಕೈಗೆ ಬ್ಯಾಟ್ರಿ ನಮಗೆ ಇಲ್ಲ ಆ ಸ್ಪೆಸಿಫಿಕೇಶನ್. ಇವಾಗ ಅಲ್ಲೇ CA2 ಸ್ಕೋದಾಗೆಲ್ಲ ಸಿಗಲ್ಲ ಬ್ಯಾಟ್ರಿ ಮತ್ತು ಅದು ಎಷ್ಟು ಟೈಮ್ ಬರುತ್ತೆ ಔಟ್ಸೋರ್ಸ್ ಮಾಡೋಕ್ಕೆ ನಿಮಗೆ ಕಾರ್ ಓನರ್ಗೆ? ಇಲ್ಲ, ಒಂದು ನೋಡ್ಬಿಟ್ಟು ಒಂದು 2-3 hours. ಅಂದರೆ ನೀವು ಡೈರೆಕ್ಟ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನಿಂದ ನೀವು ಮಾಡ್ತೀರಾ? ಹಾಂ, ಯಾವುದೇ ಥರ ಬ್ಯಾಟ್ರಿ ಆದರೂ ನಾವು ತರಿಸ್ಬೋದು. ಹಾಂ ಹಾಂ. ಅದು ಕಸಲ್ ಅಮೌಂಟ್ ಬೇಕು, ಕಸಲ್ ಡಿಪೆಂಡ್ ಆಗುತ್ತೆ. ಅಮೌಂಟ್ ಬೇಕು ಎಷ್ಟು ಎಕ್ಸೈಡ್ ಬೇಕಂತ. ಹಾಂ, ನೀವು ಬರೀ ಅವ್ರಿಗೆ ಸಜೆಷನ್ ಕೊಡ್ತೀರಾ ಯಾರು ಪ್ರೆಸ್ ಮಾಡೋದು ಬರ್ತೀರಿ ಅಂತ. ಹಾಂ, ಈ ಶಾಪ್ ಹೊಸದು ಓಪನ್ ಆಗಿದೆ. ಅದನ್ನ ಈ ರೀಸೆಂಟ್ ಓಪನ್ ಆಗಿದೆ ಶಾಪ್. 1 year ಮೇಲೆ ರೀಸೆಂಟ್ ಇಲ್ಲಿಲ್ಲ ಶಾಪ್ ಅನ್ಕೋತೀನಿ. 1 year ಲಾಸ್ಟ್ ನವೆಂಬರ್ಗೆ ಓಪನ್ ಆಗಿದೆ 23. ಹಾಂ, ನಾನು ಗೂಗಲ್ ನೋಡ್ಕೊಂಡು ನೀವು ಬಂದೆ ನಿಮ್ಗೆ. ಅದಕ್ಕೆ ಪ್ರದೀಪ್ ಎನ್ ಕುಮಾರ್. ಪ್ರದೀಪ್ PRATIK ಪ್ರತೀಕ್. ಹಾಂ, ಎನ್ ಕುಮಾರ. ಹಾಂ ಎನ್ ಕುಮಾರ್. ಹಾಂ. ಫೋನ್ ನಂಬರ್ 720 79 720 40 77 391. ಹಾಂ, ಹಾಂ. ಇದು BS2 ಪಲ್ಸರ್ ಇದು. ಹಾಂ ಹಾಂ, 1057. ನಿಮಗೆ ಕಾರ್ಡ್ ಏನಾದ್ರು ಮಿಸ್ ಆದರೆ ಫಿಸಿಕಲ್ ಕಾರ್ಡು ನಿಮಗೆ ಫೋನ್ ನಂಬರ್ ಇದ್ದರೆ ಸಾಕು, ಅದೇ ವಾರಂಟಿ. ಹಾಂ, ತಿಂಗಳಲ್ಲೆಲ್ಲ ಸರೋಗ್ಬಿಡುತ್ತೆ. ಎಲ್ಲ ಅಗ್ರಿಮೆಂಟ್ ಆಗೋಯ್ತು. ತಿಂಗಳಲ್ಲಿ ಸರೋಗ್ಬಿಡುತ್ತೆ. ಎಲ್ಲ ತಲೆ ಮೈಂಡ್ ಎಲ್ಲ ಸರೋಗ್ಬಿಡ್ತು. ವ್ಯಾಪಾರಗಳಿಲ್ಲ, ಎಲ್ಲ ಕಡೆ ವ್ಯಾಪಾರಗಳಿಲ್ಲ.
ಹೋಮ್ ಸರ್ವಿಸ್ ಏನು ಸಿ ಎಫ್ ಕಾತು ಮತ್ತೆ ಹೋಮ್ ಸರ್ವಿಸ್ ಏನು ಚಾರ್ಜ್ ಮಾಡ್ತೀರಾ ಹೆಂಗೆ ಹೋಮ್ ಸರ್ವಿಸ್ ಕಸ್ಟಮರ್ಗೆ ಇಲ್ಲ ಆ ಥರ ಚಾರ್ಜಸ್ ಏನಿಲ್ಲ. ಹಂಗೆ ಹಿಂಗೆ ಈಗ ಸಡನ್ಗೆ ಸರ್ ಫ್ರೀ ಇರುತ್ತೆ ಎಲ್ಲರೂ ಗಾಡಿ ಸ್ಟಾಪ್ ಆಯ್ತು ಸ್ಟಾಪ್ ಆದ್ರೆ ಸಡನ್ಗೆ ಫ್ರೀ ಇರುತ್ತೆ ಇಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ನಿಯರ್ ಆಯ್ತು 5 ಕಿಲೋಮೀಟರ್ ಫಿಫ್ಟಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹೌದು. ಅಬೋ ಫೈನಾನ್ಸ್ ಚಾರ್ಜ್ ಮಾಡ್ತೀರಾ ಹಿಂಗೆ ಚಾರ್ಜಸ್ ಇದೆ ಅದಕ್ಕೆ 1500 ಓಕೆ ಎಕ್ಸ್ಟ್ರಾ ಓಕೆ 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 ಬರೀ ನೀವು ಬರೀ ಈ ನಂಬರ್ ಫೋನ್ ಮಾಡಿ ಆಯಿತು ಬರೀ ನಂಬರ್ ಫೋನ್ ಮಾಡಿದಾಗ ನೀವು ಕಳಿಸ್ತೀರಾ ವರ್ಕ್ ಅಂತ ಫೋನ್ ಮಾಡಿ ಸರ್. ಹಾಂ ನಿಮ್ಮ ಶಾಪ್ ಟೈಮಿಂಗ್ಸ್ ಏನು ಮಾರ್ನಿಂಗ್ 7:30 to 9:30. ಓಕೆ ಹಾಂ ತುಂಬ ಬೇಗತ್ತಿದೆ ಟೈಮ್ ಆಫ್ ಮಾಡ್ತೀರಾ ಬರಲ್ಲ ನಾನು 10 ಆಫ್ ಮಾಡಿದ್ರೆ ಓಕೆ ನೀವು ಸ್ವಲ್ಪ ಬೇಗತ್ತಿದೆ ಕಸ್ಟಮರ್ಗೆ ಈಸಿ ಆಗುತ್ತೆ ಅಂತ ಹೌದೌದು. ಹಾಂ ಈಗ ಸುಮ್ಮನೆ ಐಟಮ್ ಪ್ರೈಸ್ ಬೇಗ ಹೋಗ್ಬೇಕು ಅವ್ರಿಗೆ ಬ್ಯಾಟ್ರಿ ಬೇಗ ಸಿಗ್ಬೇಕಂತ ನೀವು ಮಾಡಿದ್ದೀರಾ ಗಾಡಿ ಸ್ಟಾರ್ಟ್ ಆಗಲ್ಲ ಫೋನ್ ಆ ಮಾಡ್ತಾರೆ. ರೀಸನ್ ನೀವು ಬೇಗ ಇಟ್ಟಿದ್ದೀರಾ ಹೌದೌದು. ಆ ಟೈಮ್ ಬಗ್ಗೆ ನೀವು ಕೊಡ್ತೀರಾ ಸೂಟ್ ಮಾಡ್ತೀರಾ ನಿಮಗೆ ಚೆನ್ನಾಗಿದೆ ಸರ್ವಿಸ್ ಅದು ಎಕ್ಸೈಡ್ ಅಮೌಂಟ್ ಬ್ಯಾಟ್ರಿ ಅನ್ಕೋತೀನಿ ಕರೆಂಟ್ ಇರೋದು ಎಕ್ಸೈಡ್ ಅಮೌಂಟ್ ಬ್ಯಾಟ್ರಿಗೆಲ್ಲ ಯೂಸ್ ಮಾಡೋದು ಒಂದಲ್ಲಿ ಸೆಕೆಂಡ್ ಸೈಡ್ ನಂಬರ್ 1 ಇಂಡಿಯಾ. ಹಾಂ ಬಟ್ ಸಮ್ ಬ್ಯಾಟ್ರಿ ಶಾಪ್ ಓನರ್ಸ್ಗೆ ಸ್ಕ್ಯಾಮ್ ಮಾಡ್ತಾರೆ ಸೀಟ್ ಆಫ್ ಮಾಡ್ತಾರೆ ಅಮೌಂಟ್ ತೊಗೊಂಬೋದಿ ಅಂತ ಬೈಕ್ ಅದೇ ಪ್ರಾಬ್ಲಮ್ ಆದರೆ ನಾವು ಫಾಲೋ ಆಗೋದು ಕಮ್ಮಿ ರೇಟ್ ತಿಂತಾರೆ ಅವ್ರು ಯಾವುದು ಜಾಸ್ತಿ ಡೀಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ್ದು ಈಸಿಯಾಗಿ ಸಿಗುತ್ತೆ ಸೊ ಅದನ್ನ ಅವರು ಹೇಳ್ತಾರೆ. ಮತ್ತು ಕಡಿಮೆ ಪ್ರೈಸ್ ಅಂತ ಕಸ್ಟಮರ್ ವಿಲ್ ಫಾಲ್ಟ್ ದಟ್ ಸ್ಕ್ಯಾಮ್ ಫೀಲ್ ಮಾಡ್ತಾರೆ ಅದನ್ನೇ ಆಗಿದೆ ಇಲ್ಲಿ ಈ ಬೈಕ್ ಆಗಿದೆ ನನಗೆ ಹಾಂ PRATIK ಹಾಂ TIK ಎನ್ ಕುಮಾರ್. ಹಾಂ ಅದಕ್ಕೆ ಈಗ ಯಾರು 100% ಅವ್ರು ಗೊತ್ತಿರುತ್ತೆ ಯಾವ ಬ್ಯಾಟ್ರಿ ನೀವು ಕರೆಕ್ಟಾಗಿ ಸೂಟ್ ಮಾಡ್ತೀರಾ ಕಸ್ಟಮರ್ಗೆ ಅಂತೀರಾ. ಎಕ್ಸೈಡ್ ಸ್ವಲ್ಪ ಹೆವಿ ಇರುತ್ತೆ ಬ್ಯಾಟ್ರಿ. ಹಾಂ ಬಟ್ ಲಾಂಗ್ ಲಾಸ್ಟಿಂಗ್ ಒಂದಿನ ಪ್ರಾಬ್ಲಮ್ ಬರಲ್ಲ. ಹೌದು. ಈಗ 16 ಹಾಕ್ಸಿ 20 ತನಕ ನೀವು ಒಂದಿನ ಚಾರ್ಜಿಂಗ್ ಕೊಟ್ಟಿಲ್ಲ ಬ್ಯಾಟ್ರಿ ನನಗೆ ನಾನು ಒಂದಿನ ಬಾಡಿ ಕ್ಯಾಮ್ರಾ ಇಲ್ಲ ನಂಗೆ ಬ್ಯಾಟ್ರಿ ಅದು ಪ್ಲಸ್ ಪಾಯಿಂಟ್ ನನಗೆ. ಫೋನ್ ನಂಬರ್ 720 ಓಕೆ 40 77 391 ಹಾಂ ಅದಕ್ಕೆ ರಿಮೋಷನ್ ಆಗಬೇಕಾಗ್ತದೆ ಸರ್ ಬ್ಯಾಟ್ರಿನ ಆರಾಮಾಗಿ. ಈಗ ಗಾಡಿ ಹಚ್ಚಿ ಜಾಸ್ತಿ ನಿಂತು ಗಾಡಿ ಸ್ಟಾರ್ಟ್ ಆಗೋದೇ ವಿಷ್ ಬರಲ್ಲ ಅನ್ಕೋತೀನಿ. ಬಟ್ ಆಮೇಲೆ ಹಂಗಲ್ಲ ಆಮೇಲೆ ನಿಂತಿದ್ದೆ ಚಾರ್ಜ್ ಮಾಡಿ ಹಾಂ ಅದೇ ಎಕ್ಸ್ಪೈರ್ ಆಗ್ತೈತೆ ಈ ಗಾಡಿಗೆ ನನಗೆ ವಿಷಯ ಕೊಟ್ಟಾಯ್ತು ನಂಗೆ ಅದಕ್ಕೆ. ನಿಮ್ಗೊಂದು OTP ಬಂದಿರೋದು ಹಾಂ ಸೀಲ್ ಹಾಕಿ ಡೇಟ್ ಹಾಕಿ ಬರ್ತಾಯಿದೆ ನಂಗೆ ಗಾಡಿ ಬರುತ್ತೆ. ಹಾಂ ಗೊತ್ತು ಇಲ್ಲಿ ವ್ಯೂ ರಿಜಿಸ್ಟರ್ ಬ್ಯಾಟ್ರೀಸ್ ಇರುತ್ತೆ. ಹಾಂ ಅಲ್ಲಿ ಹೋಗಿ ನಿಮ್ಮ ನಂಬರ್ ಹಾಕಿದ್ರೆ ಆಯಿತು ಸೊ ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ. ಈಗ ವಾರಂಟಿ ಪ್ಯಾನ್ ಇಂಡಿಯಾ ಪ್ಯಾನ್ ಬಂದು ಎಲೆಕ್ಟ್ರಿಕ್ ಕ್ಲೇಮ್ ಪ್ಯಾನ್ ಮಾಡೋಕ್ಕಾಗ್ತದೆ ಇಂಡಿಯಾ ಪ್ಯಾನ್ ಇಂಡಿಯಾ ಯಾವ ಗೊತ್ತಿರ್ಬೇಕು ಕ್ಲೇಮ್ ಹೌದು ಆಗುತ್ತೆ. ಎಲ್ಲಿ ನಿಮ್ಮ ಬೇಕಾದ್ರೆ ಶಾಪಲ್ಲಿ ತೊಗೊಂಡಿದ್ದೆ ಎಲೆಕ್ಟ್ರಿಕ್ ಕ್ಲೇಮ್ ಆಗುತ್ತೆ. ಅಲ್ಲಿಗೆ ಬರ್ಬೇಕಂತೇನಿಲ್ಲ, ಆಯಿತಾ ಎಲ್ಲಿ ಬೇಕಾದ್ರೆ ಮಾಡೋದು. ಹಾಂ ಓಕೆ ನಂಗೆ ಗೊತ್ತಿಲ್ಲ ಅದು ಬಿಟ್ಟಾರ ಆನ್ಬೈನ್ ಆ ಥರ ಮಾಡೋಕ್ಕಲ್ಲ ಅಂತೆ ಆನ್ಬೈನ್ ಹಂಗೆ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಅಂಬ್ರಾನು ಮಾಡ್ಬೋದು ಈಗೆಲ್ಲ ಮಾಡಿದ್ದಾರೆ ಬಸ್ ಪ್ರಾಬ್ಲಮ್ಸ್ ಇದೆ ಆನ್ಬೈನ್ ಬಟ್ ಅದಕ್ಕಿಂತ ಜಾಸ್ತಿ ಸರ್ವಿಸ್ ಎಕ್ಸೈಡ್ ಇದೆ. ಸೊ ಎಕ್ಸೈಡ್ ಅದಕ್ಕೆ ಎಕ್ಸ್ರೇ ಗಾಡಿ ತೊಗೊಂಡು ಎಕ್ಸ್ರೇ ಹಾಕ್ಸಿದ್ದು ನಾನು 20% ಮತ್ತೆ ಎಕ್ಸ್ರೇ ಹಾಕ್ಸ್ಕೊಂಡು ಸಂಜೆ ಫೀ ಇರುತ್ತೆ ಅಂತ ಹಾಕ್ತೀನಿ ವಾಪಸ್ ಹಾಕ್ತೀನಿ. ಆಮೇಲೆ ನಿಮ್ಮೇ ನೋಡಿ ಹೊರಗೆ ಆಗ್ತಲ್ಲ ಆಮೇಲೆ ನನಗೆ ಒಂದೊಂದು ಸಲ ಕೆಲಸ ಮಾಡಿಲ್ಲ ನನಗೆ ಹೊರಗೆ ಎಕ್ಸ್ರೇ ಗಾಡಿ ಹೊರಗಿಟ್ಟಾಯ್ತು ಹಿಂಗೆ ಆಗುತ್ತೆ ನನಗೆ. ಯಾವ ಅಪಾರ್ಟ್ಮೆಂಟ್ ಇದು ಇಲ್ಲಿ ಇದೆಯಾ ಅದ ಹಾಂ ಪ್ರೆಸ್ಟೀಜ್ ಪಕ್ಕ ಇದೆಯಲ್ಲ. ಅದೇ ಅಲ್ಲಿ ಗೂಗಲಲ್ಲಿ ನೋಡಿದೆ ನಿಮ್ಮ ಶಾಪ್ ಅದಕ್ಕೆ ಇಲ್ಲೇ ಬಂದೆ ಡೈರೆಕ್ಟ್ ಓಕೆ ಓಕೆ ಅದಕ್ಕೆ ನಿಮ್ಮದೇ ತೋರಿಸಿದ್ರೆ ಚೆನ್ನಾಗಿ ಸಿಗ್ತಾ ಅದಕ್ಕೆ ನಿಮಗೆ ಈಗಷ್ಟೇ ಅದೇ ಅಪಾರ್ಟ್ಮೆಂಟ್ಗೆ ಹೋಗಿ ಬ್ಯಾಟ್ರಿ ಹಾಕಿ ಬಂದಿದ್ದಾನೆ ಅವನು. ಹಾಂ ಇದು ಆಕ್ಸಿಸ್ ಗಾಡಿಗೆ ಹಾಂ ಗೊತ್ತಾ ಹಾಂ ಅದಕ್ಕೆ ಈಗ ಲಾಸ್ಟ್ ಟೈಮ್ ಹೋಟೆಲಲ್ಲಿ ಹಾಕ್ಸಿದ್ದು ಬ್ಯಾಟ್ರಿ ಇದಕ್ಕೆ ಅಂತ ಅವ್ನಿಗೆ ಬ್ಯಾಟ್ರಿ ಸರ್ವಿಸ್ ಬರಲಿಲ್ಲ ಸರಿಯಾಗಿ ನನಗೆ ಅದಕ್ಕೆ ಆಮೇಲೆ ಬೇರೆ ಅಂತ ಆನ್ಸರ್ ಹಾಕ್ಬಿಟ್ಟು ಸುಮ್ಮನೆ ಟೆನ್ಷನ್ ಇರುತ್ತೆ ನನಗೆ ಇನ್ನೊಂದು 5 years ಕಮಿಷನ್ ಹೊಸಕ್ಕಾಗುತ್ತೆ ಗಾಡಿ ಅಂತ ಅದು ಪ್ರಾಬ್ಲಮ್ ಇರಲ್ಲ ಬರುತ್ತೆ ಆರಾಮಾಗಿ ಬರುತ್ತೆ. ಯಾಕೆ ಅದು 10+ ಪಾಯಿಂಟ್ ಆಗುತ್ತೆ ಬ್ಯಾಟ್ರಿದು. ನೀವು ಎಕ್ಸ್ಟ್ರಾ ಲೈಟ್ಸ್ ಹಾಕೊಂಡಿದ್ದೀರಿ ಹಾಂ ಫಾಗ್ ಲೈಟ್ಸ್ ನೈಟ್ ರೈಡ್ ಹೋಗ್ತೀರಾ? ಇಲ್ಲ ನಾವು ಸಿಟಿಯಲ್ಲಿ ಅದೇ ಕ್ಲೈಂಟ್ ಬಸ್ ಹೋದರೆ ಟೈಮ್ ಆದರೆ ಅದು ಯೂಸ್ ಆಗುತ್ತೆ ಅಂತ ಅಷ್ಟೇ. ಈಗ ಇದು ಜಾಸ್ತಿ ಸ್ಟೋಯಿಲ್ಲ ಇದು ಈಗ ನಾನು ಜಾಸ್ತಿ ಈಗ ಇದಕ್ಕೆ ಹಾಕ್ಸಿಲ್ಲ ಅದನ್ನು ಇದು ಬರ್ನ್ ಆಗುತ್ತೆ ಅಂತ ನಾನು ಇದಕ್ಕೆ ಹಾಕ್ಸಿಲ್ಲ ಅದಕ್ಕೆ ಬಿಕಾಸ್ ಇದು ಬರೋದು ಬರ್ನ್ ಆಗುತ್ತೆ ನಾನು ಅಂದರೆ ಮೆಕ್ಯಾನಿಕ್ ನನಗೆ ಆಫ್ಟಾಗ ಲೈಟ್ಸ್ ಹಾಕ್ತಾ ಇದಕ್ಕೆ ಸ್ಟಾಕ್ ಇದೆ ಇದು ಲೈಟ್ಸ್ ಅದು ಮೇನ್ ಅಷ್ಟೇ ಸಾಕಾಗ್ತದೆ ಓಕೆ ಥ್ಯಾಂಕ್ ಯು. ಈಗ ಬಾಕಿ ಇನ್ಸ್ಟಾಲ್ ಮಾಡಿ ರೆಕಾರ್ಡ್ ಇನ್ಸ್ಟಾಲ್ ಮಾಡಿ ನನ್ನ ಬೈಕಿಗೆ ಆಯ್ತು ಇನ್ಸ್ಟಾಲ್ ಮಾಡುತ್ತೆ ಬ್ಯಾಟ್ರಿ ಎಲ್ಲ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಇದು ಗುಬ್ಲಾಲ್ ಹತ್ರನೇ ಬರುತ್ತೆ ಶಾಪ್ ಪ್ಲಸ್ ಅದೊಂದು 500 ಡೇಸ್ ಇದೆ ನಮ್ಮ ಅಪಾರ್ಟ್ಮೆಂಟಿಂದ ವಾಕಲ್ ಡಿಸ್ಟೆನ್ಸ್ ಇದೆ ಬ್ಯಾಟ್ರಿಗೆ ನೋಡಿ ಗ್ಯಾಸ್ ನೋಡಿ ಗ್ಯಾಸ್ ನೀಟಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಆಗಾನಿದೆ ನೋಡಿ ಈಗ ಸೆಲ್ಫರ್ ನೋಡಿ ಗಾಡಿ ಸೆಲ್ಫರ್ ನೀಟಾಗಿ ಸ್ಟಾರ್ಟ್ ಆಗಿ ನೋಡಿ ಸೆಲ್ಫರ್ ನೋಡಿ ಆದಾಗ
ಕಲರ್ ಆಗುತ್ತೆ ನೋಡಿ ಲೈಟ್ಸು ಅಂತಲ್ಲಿ ಲೈಟ್ಸು ಫಾರ್ವರ್ಡ್ ತಪ್ಪಲ್ಲಿ ಇಂಡಿಕೇಟ್ ನೋಡಿ ಇಂಡಿಕೇಟ್ ವರ್ಕ್ ಆಗ್ತಾರೆ ಗಾಡಿ ಇದು ನೋಡಿ ಟೈಲೆಟ್ ಎಲ್ಲ ಟೈಮ್ ಕಟ್ಟಾಗ್ತದೆ ಗಾಡಿ ಇದು ಟೈಲೆಟ್ ಎಲ್ಲ ಕಟ್ಟಾಗ್ತದೆ ಗಾಡಿ ಇದು ಬಾಕಿ ಎಲ್ಲ ಗಾಡಿ ಕಟ್ಟಾಗ್ತದೆ ಅಂದರೆ ನೀರೇನು ಕಾಣಿಲ್ಲ ಮತ್ತೆ ಕಾಣಿಲ್ಲ ಒಂದು ಇಪ್ಪತ್ತಿಂದ ಮೊದಲು ಆಮೇಲೆ ಏನಾಗ್ತೈತೆ ಈಗ ಇದು ಆಫ್ ಮಾಡ್ತೀನಿ ಅಂದ್ಕೊಳ್ಳಿ ಕೀ ಆಫ್ ಮಾಡ್ತೀನಿ ನೋಡ್ಕೊಳ್ಳಿ ಕೀ ಆಫ್ ಮಾಡಿದಾಗ ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಆಗ್ಯಾನ ಅದು ಯೂಸ್ ಆಮ್ರಾನ್ ಈಗೇನು ಇಶ್ಯೂ ಇಲ್ಲ ಅನ್ಕೋತೀನಿ ಸರ್ ಅಲ್ಲಿ ಇಶ್ಯೂ ಸಾಲ್ವ್ ಅಂದ್ಕೊಂಡಿದ್ದೀನಿ ಹೊತ್ಕೊಂಡು ಇಶ್ಯೂ ಸಾಲ್ವ್ ಆಗಿದೆ ಆ್ಯಂಡ್ ಅದಕ್ಕೆ ಬಜಾಜ್ ಪಲ್ಸರ್ದು ಬ್ಯಾಟ್ರಿದು ಸ್ಮಾಲ್ ಸ್ಕ್ಯಾಮ್ ಆಗಿದ್ದು ಸ್ಟೋರಿ ಪ್ಲಸ್ ಇನ್ಸ್ಟಲೇಷನ್ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ರೀಟಾಗಿ ವೀಡಿಯೋ ಅಪ್ಲೋಡ್ ಮಾಡಲ್ಲ ನಾನೇ ಬರುತ್ತೆ ವೀಡಿಯೋ ನೋಡಿ ಬ್ಯಾಟ್ರಿದು ಪುರಾಣಿರ ಸ್ಕ್ಯಾಮ್ ಸ್ಟೋರಿ ಏನು ಹಿಂಗೆ ಬ್ಯಾಟ್ರಿ ಸ್ಕ್ಯಾಮರ್ ಇದೆ ನನಗೆ ಈ ಬ್ಯಾಟ್ರಿ ಹ್ಯಾಮನ್ ಹಾಕ್ಸೋದು ಬ್ಯಾಟ್ರಿ ಬೈಕ್ ಪಲ್ಸರ್ ಬೈಕಿಗೆ ಪ್ಲಸ್ ನಿಮಗೆ ಯಾವ ಬೇರೆ ಓನರ್ ಸಜೆಷನ್ ಕೊಟ್ಟು ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಯಾವ ರೀತಿ ನೀವು ಪಲ್ಸರ್ ತೊಗೋಬೇಕು ಯಾವ್ಯಾವ ಕೊಡಬೇಕಂತ ಆ್ಯಂಡ್ ವಾರಂಟಿನಿಗೆ ಇದರಲ್ಲಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಬೋರ್ಡ್ ವಾರಂಟಿ ಬರುತ್ತೆ ಆನ್ಲೈನ್ ವಾರಂಟಿ ವಾಟ್ಸಪ್ಪಲ್ಲಿ ಬರುತ್ತೆ ನಿಮಗೆ ಆನ್ಲೈನ್ ರೇಸ್ ಆಗಿರುತ್ತೆ ಇನ್ನು ಆಫ್ಲೈನ್ ಬ್ಯಾಟ್ರಿ ಒಂದು ಕಾರ್ಡ್ ಬರುತ್ತೆ ನೋಡಿ ಒಂದು ಕಾರ್ಡ್ ಬರುತ್ತೆ ಇದು ನಿಮ್ಗೆ ಬ್ಯಾಟ್ರಿ ಇದು ಎಕ್ಸ್ಟ್ರಾ ವಾರಂಟಿ ಬ್ಯಾಟ್ರಿ ಕಾರ್ಡು ನಿಮ್ಮ ಬ್ಯಾಟ್ರಿ ರಿಸ್ಟ್ ಆಗಿರುತ್ತೆ ಇನ್ನೊಂದು ಆಫ್ಲೈನ್ ವಾಟ್ಸಪ್ ಬರುತ್ತೆ ಅಂತ ಅದೇ ರಿಸ್ಟ್ ಆಗಿದೆ ಅಂತ ಫೈನಲಿ ಇದಕ್ಕೆ ಈಗ ಮುಂದಿನ ತಿಂಗಳು ಮುಂದಿನ ವರ್ಷ ಏನೋ ರೊನ್ನೆ ಕೊಡಲ್ಲ ಹೊಸ ಬ್ಯಾಟ್ರಿ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಕೀಪ್ ಕ್ರಾಸಿಂಗ್ ಬಂದಿದ್ದೀನಿ ನನ್ನ ಕೈ ನಾನು ನನ್ನ ಪಲ್ಸರ್ ಬಗ್ಗೆ ಫೈನಲಿ ಆಮೇಲಿಂದ ಮುಕ್ತಿ ಸಿಕ್ತು ಆಮೇಲಿಂದ ನನಗೆ ಥರ್ಡ್ ಕ್ಲಾಸ್ ಬ್ಯಾಚಿಂದ ಮುಕ್ತಿ ಸಿಕ್ತು ಹೊಸ ಎಕ್ಸ್ಟ್ರಾ ಬ್ಯಾಚಿಂದ ಈಗ ನಂದು ಅದೇ ಲೈಫ್ ಇಂಪ್ರೂವ್ ಆಗಿದೆ ಅಂದ್ಕೊಟ್ಟಿದ್ದೀನಿ ಲೈಫ್ ಸ್ಟಾರ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತೆ ಇವತ್ತು ರಾತ್ರಿ ಬಂದು ಗಾಡಿ ಮತ್ತೆ ಚೆಕ್ ಮಾಡ್ತೀನಿ ಗಾಡಿ ರಾತ್ರಿ ಒಂದು ಮತ್ತೆ ಅದೇ ಸ್ಟಾರ್ಟ್ ಮಾಡಿ ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಗಾಡಿ ಹೆಂಗೆ ವೀಡಿಯೋ ವರ್ಕ್ ಆಗ್ತಾಯಿದೆ ಅಂತ ಅದು ಎಲ್ಲ ಕೂಡ ಇಂಡಿಕೇಟರ್ಸ್ ಎಲ್ಲ ಯೂನಿಟ್ ವರ್ಕ್ ಆಗ್ತಾರೆ ಎಕ್ಸೈಡ್ ನಿಮಗೆ 5 ವರ್ಷ ಕನ್ವರ್ಸ್ಕೊಂಡು ಲೋ ಮೇಂಟೆನೆನ್ಸು ಏನು ಗಾಡಿ ಇಶ್ಯೂ ಕೊಡಲ್ಲ ಗಾಡಿ ನೀವು ನಿಲ್ಲಿಸಿ ಗಾಡಿ ಸ್ಟಾರ್ಟ್ ಆಗುತ್ತೆ ಅದೇ ನೀವು 2 years ವಾರಂಟಿ ಬರುತ್ತೆ ಅಂತ ಆನ್ಲೈನ್ ವಾರಂಟಿ ಆ್ಯಂಡ್ 2 years ಆಫ್ಲೈನ್ ವಾರಂಟಿ ಆ್ಯಂಡ್ 2 years ಅರ್ಜೆಂಟ್ ವಾರಂಟಿ ಬರುತ್ತೆ ಅಂತ ಗಾಡಿಗೆ ಅಂತ ಕೊಡೋಕ್ಕೆ ಆ್ಯಂಡ್ ಇದಕ್ಕೆ 36 ತಿಂಗಳು ಮಂತ್ಸ್ ವಾರಂಟಿ ಬರುತ್ತೆ ಅಂತ ಆ್ಯಂಡ್ ನೀವು ಅದೇ ಹ್ಯಾಮ್ರಾನ್ ಗಾಡಿ ನೆನೆಸ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ ಗಾಡಿ ಸ್ಟಾರ್ಟ್ ಆಗಿದೆ ಆ ದಿವಸ ಆಮೇಲೆ ಇಟ್ಟು ನಮ್ಮೊಂದು ಬ್ಯಾಟ್ರಿ ಈಗ ಎಕ್ಸೈಡ್ ನಿಮ್ಗೆ ಗೊತ್ತಿಗೆ ಬೈ ನಮ್ಮ ಟಾಟಾ ಗ್ರೂಪ್ ಅಂತ ನಂಗೆ ಗೊತ್ತಿಲ್ಲ ಅದು ಟಾಟಾ ಎಕ್ಸೈಡ್ ಕಂಪ್ನಿ ಫುಲ್ಲಿ ಟಾಟಾ ಅಂತ ಅದಕ್ಕೀಗ ಆ್ಯಂಡ್ ನೋಡಿ ಟಾಟಾ ಸೂಪರ್ ಸಾನಿಕ್ಕು ಎಕ್ಸೈಡ್ ಸಬ್ಸಿಡಿ ಕಂಪನಿ ಅಂತ ಸಬ್ಸಿಡಿ ಕಂಪ್ನಿ ಆಫ್ ಎಕ್ಸೈಡ್ ಬ್ರ್ಯಾಂಡ್ ಅಂತ ಟಾಟಾ ಸೂಪರ್ ಸಾನಿಕ್ ಅದು ಚೆನ್ನಾಗಿದೆ ಅಂತ ಎಕ್ಸೈಡ್ ಬ್ರ್ಯಾಂಡ್ ಅಂದರೆ ಹೆಂಗೆ ಹೋಗ್ಬಿಟ್ಟು ಶೂಸ್ ಅಂತ ಉಡ್ಲನ್ ಶೂಸಲ್ಲಿ ಉಡ್ಲಂತ ಇನ್ನೊಂದು ಹಂಗೆ ಬ್ಯಾಟ್ರಿ ಸಬ್ಸಿಡಿ ಬ್ರ್ಯಾಂಡ್ ಬರುತ್ತೆ ಅಂತ ಎಕ್ಸೈಡಲ್ಲಿ ಇದಕ್ಕೆ ಎಕ್ಸೈಡ್ ಸ್ವಲ್ಪ ಜಾಸ್ತಿ ಇದೆ 100% ನಂಗೆ ಬಿಟ್ಟಿದೆ ಎಕ್ಸೈಡ್ ಬ್ಯಾಟ್ರಿ 2000 ಪ್ಲಸ್ ಇದೆ ಬ್ಯಾಟ್ರಿ ಎಕ್ಸೈಡ್ ಕಾಸ್ಟ್ ವಿತ್ ಎಕ್ಸೈಡ್ ಓಲ್ಡ್ ಅಮೌಂಟ್ ಬ್ಯಾಟ್ರಿ ನಂಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಬಾರ್ಗೇನ್ ಮಾಡಿ ಹಾಕ್ತಿದ್ದೀನಿ ಬ್ಯಾಟ್ರಿ ಹಾಕ್ತಿದ್ದೀನಿ ಪ್ರೈಸ್ ಅಲ್ಲ ಲಿಮಿಟೆಡ್ ಪ್ರೈಸ್ ಫಾರ್ ಬಟ್ ಇಸ್ ಇಟ್ ಅಪ್ಟೇ ಫಾರ್ ಬೈಕೆ ಯಾರು ನೀವು ಕನಕಪುರ ಸುತ್ತಮುತ್ತ ಗುಬ್ಲಾಲ ಉಚ್ಚಲ್ಲಿ ಮೇನ್ ರೋಡು ಅವ್ರ ಪ್ರೈಸ್ ಪಿಂಕಿಲ್ ಪ್ರೆಸ್ಟೀಜು ಲಿಬರ್ಟಿ ಗಾರ್ಡನ್ಸು ಯಾರು ಫಸ್ಟ್ ಒಳ್ಳೆ ಗಾಡಿ ಬೇಕು ನಮ್ಮ ಕಾರು ಎಸ್ ಸಿ ವಿ ಸದಾನು ಫುಲ್ ಸೈಜ್ SUV ಕೂಪೆ ಕರ್ ಇದು ಯಾರಿಗೂ ನಿಮ್ಗೆ ಬ್ಯಾಟ್ರಿ ಬೇಕಂದ್ರೆ ಮತ್ತು ಬೈಕಿಗೆ ಸ್ಕೂಟಿಗೆ ಬ್ಯಾಟ್ರಿ ಬೇಕಂದ್ರೆ ನೀವು VHS ಬ್ಯಾಟ್ರಿ ಗುಬ್ಲಲ್ಲಿ ಮನೆಯಲ್ಲಿ ಬರುತ್ತೆ ನಮ್ಮ ಮನೆಯಿಂದ 500 ವಾಕಲ್ ಡಿಸ್ಟೆನ್ಸಲ್ಲಿ ನೀವು ಗಾಡಿ ತೊಗೊಂಡು ವಾಸ್ಕೊಂಡು ಬರೋಕ್ಕೆ ಒಳ್ಳೆ ಮುನ್ನಡೆ ನಿಮಗೆ ಸೆಷನ್ ಕೊಡ್ತಾನೆ ಯಾವ ಬ್ಯಾಟ್ರಿ ನಿಮ್ಮ ಈ ವೆಹಿಕಲ್ಸಲ್ಲೇ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಅವ್ರಿಗೆ ಓನರ್ ಖುದ್ದೇ ನಿಮ್ಗೆ ವಾರಂಟಿ ನೀವು ಅವ್ರ ಮೊಬೈಲ್ ವಾರಂಟಿ ಅವರೇ ಖುದ್ದೇ ರಿಜಿಸ್ಟರ್ ಮಾಡಿ ನಿಮ್ಮ ನಂಬರ್ ಡಿಲೀಟ್ ತೊಗೊಂಡು ಇದು ಮಾಡಿಕೊಡ್ತಾರೆ ಅದು ಯಾರು ಮಾಡ್ಕೊಳ್ಳಲ್ಲ ನಿಮಗೆ ಅದು ನನಗೆ ಇಷ್ಟ ಆಗಿದೆ ಸರ್ವಿಸ್ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಗೈತೆ ಈ ವಿಡಿಯೋಗೆ ಆ್ಯಂಡ್ ಬ್ಯಾಟ್ರಿ ಇನ್ಸ್ಟೇಷನ್ ವಿಡಿಯೋ ಪ್ಲಸ್ ವಾರಂಟಿ ಹಿಂಗೆ ಮಾಡ್ಕೋದಲ್ಲ ವಿಡಿಯೋ ನಂದಿದ್ದೀನಿ ಪಿಂಟು ಮಾಡಿ ಕೊಟ್ಟಿದ್ದೀನಿ ಗಾಡಿ ಬಗ್ಗೆ ಅಷ್ಟೇ ಈ ವಿಡಿಯೋಗೆ ಆ್ಯಂಡ್ ದಿಸ್ ಇಸ್ ಪ್ರತೀಕ್ ಸೊ ನಮ್ಮ ಸಂತೋಷ್ ಬಾಯ್ ಥ್ಯಾಂಕ್ ಯು ಬಾಯ್